ಎಲ್ಲರಿಗೂ ಸ್ವಾಗತ. ಮೊದಲು ಪ್ರಾರ್ಥನೆ. ಓಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ್ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವೋ ಬೃಹತ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಐತರೇಯ ಉಪನಿಷತ್ ಮಹಿದಾಸ ಇನ್ನು ಋಷಿಯು ಬರೆದಂತಹ 116 ವರ್ಷಗಳ ಕಾಲ ಬದುಕಿ ಬರೆದಂತಹ ಐತರೇಯ ಅಂದರೆ ಅವನ ತಾಯಿಯ ಹೆಸರು ಇತರ, ಹಾಗಾಗಿ ಅವನು ಬರೆದಿರೋ ಉಪನಿಷತ್ತು ಐತರೇಯ ಉಪನಿಷತ್. ಇದು ಸೃಷ್ಟಿಯ ಒಂದು ಚೈನ್ ಬಗ್ಗೆ, ಅಂದರೆ ಯಾವ ರೀತಿ ಡಿಸೈನ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಅದರಲ್ಲಿ 2 ತರಗತಿಗಳು ಆಲ್ರೆಡಿ ಆಗಿದೆ. ಅದರಲ್ಲಿ ಮೊದಲನೇ ಖಂಡ ಮುಗಿದಿದೆ. ಈಗ 2ನೇ ಖಂಡಕ್ಕೆ ನಾವು ಪ್ರವೇಶ ಮಾಡೋಣ. ಮೊದಲು 2ನೇ ಖಂಡದ ಮಂತ್ರ. ಓಂ ತಾಯೇತ ದೇವತಾ ಸೃಷ್ಟ ಅಸ್ಮಿನ್ ಮಹತ್ಯರ್ಣವೇ ಪ್ರಾಪತನ್ ತಮಶನಾಭಿಭಾಸಾಭ್ಯಾಮನ್ವವಾರ್ಜತ್ ತಾಯೇ ನಮ ಪ್ರವನ್ನಾಯತನಂ ನಃ ಪ್ರಜಾನೀಹಿ ಯಸ್ಮಿನ್ ಪ್ರತಿಷ್ಠಿತ ಅನ್ನಮದಾಮೇತಿ ಅಂತ 2ನೇ ಖಂಡದ ಮೊದಲನೇ ಮಂತ್ರ, ಮೊದಲನೇ ವಾಕ್ಯ ಇದು. ಏನು ಅದರದ್ದು ಮೊದಲು ಅದರ ಒಂದು ಭಾವಾರ್ಥವನ್ನು ಒಂದು ಇದಾಗಿ ನೋಡೋಣ ಮೇಲ್ಮೇಲೆ. ಹೀಗೆ ಸೃಷ್ಟಿಸಲ್ಪಟ್ಟ ಆ ದೇವತೆಗಳು ಯಾವ ದೇವತೆಗಳು ಯಾರಾದರೂ ಹೇಳ್ತೀರಾ? ಹೋದ ವಾರ ನಾವು ಮಾತನಾಡಿದ್ವಿ. ಫಸ್ಟು ಅಂಬೋಲೋಕ, ಮರೀಚಿಲೋಕ, ಮರಲೋಕ, ಆಪೋಲೋಕ, ಜುಲೋಕ, ಈ ಥರ ಎಲ್ಲವನ್ನ ಆಯಿತು. ಆಮೇಲೆ ಅಗ್ನಿ ಅಂದರೆ ಮೊಮೆಂಟಮ್ ಉತ್ಪನ್ನವಾಯಿತು. ಆಮೇಲೆ ನಮ್ಮ ಬಾಯಿ ಉತ್ಪನ್ನವಾಯಿತು, ಮಾತುಗಳು ಉತ್ಪನ್ನವಾದವು, ಅಗ್ನಿ ಉತ್ಪನ್ನವಾಯಿತು, ಮೂಗು ಉತ್ಪನ್ನವಾಯಿತು, ಘ್ರಾಣೇಂದ್ರಿಯ ಉತ್ಪನ್ನವಾಯಿತು, ಕಣ್ಣುಗಳು ಉತ್ಪನ್ನವಾಯಿತು, ಆದಿತ್ಯ ಉತ್ಪನ್ನರಾದ, ಕಿವಿಗಳು ಉತ್ಪನ್ನವಾದವು, ಕೇಳಿಸಿಕೊಳ್ಳುವಿಕೆ ಉತ್ಪನ್ನವಾಯಿತು, ಚರ್ಮ ಉತ್ಪನ್ನವಾಯಿತು, ಚರ್ಮಗಳಿಂದ ಕೂದಲುಗಳು ಬಂತು, ಕೂದಲುಗಳಿಂದ ಔಷಧಿ ವನಸ್ಪತಿಗಳು ಉತ್ಪನ್ನವಾಯಿತು, ಹೃದಯ ಬಂತು, ಹೃದಯದಿಂದ ಮನಸ್ಸು ಬಂತು, ಮನಸ್ಸಿನಿಗೋಸ್ಕರ ಚಂದ್ರ ಉತ್ಪನ್ನನಾದ, ಆಮೇಲೆ ನಾಭಿ ಉತ್ಪನ್ನವಾಯಿತು, ನಾಭಿಯಿಂದ ಅಪಾನ ಅನ್ನೋ ಒಂದು ವಾಯು ಉತ್ಪನ್ನವಾಯಿತು, ಅಪಾನದಿಂದ ಮೃತ್ಯು ಉತ್ಪನ್ನವಾಯಿತು, ನಂತರ ರೀಪ್ರೊಡಕ್ಷನ್ಗಾಗಿ ಪ್ರೈವೇಟ್ ಪಾರ್ಟ್ಸ್ಗಳು ಉತ್ಪನ್ನವಾದವು, ಅದಕ್ಕೋಸ್ಕರ ರೇತಸ್ಸು ಉತ್ಪನ್ನವಾಯಿತು, ಅದರಿಂದ ನೀರು ಉತ್ಪನ್ನವಾಯಿತು. ಇಷ್ಟನ್ನು ನಾವು ಹೋದ ವಾರದ ತನಕ ನೋಡಿದ್ವಿ. ಈಗ ಮುಂದಕ್ಕೆ ಹೋಗೋಣ. ಈ ರೀತಿ ಸೃಷ್ಟಿಸಲ್ಪಟ್ಟ ಆ ದೇವತೆಗಳು ಈ ಒಂದು ಮಹಾಸಾಗರದಲ್ಲಿ ಬಿದ್ದರು. ಈಶ್ವರನು ಅವುಗಳನ್ನು ಹಸಿವು ಬಾಯಾರಿಕೆಯಿಂದ ಕೂಡಿಸಿದನು. ದೇವತೆಗಳು ಇವನಿಗೆ ಹೇಳಿದರು, ಎಲ್ಲಿ ಪ್ರತಿಷ್ಠಿತರಾಗಿ ನಾವು ಅನ್ನವನ್ನು ತಿನ್ನಬಹುದೋ ಅಂತಹ ಸ್ಥಾನವನ್ನು ಆಲೋಚಿಸಪ್ಪ ಅಂತ ಹೇಳಿದರು. ಇಷ್ಟು ಈ ಮಂತ್ರದ ಒಂದು ಅರ್ಥ. ಇದೊಂದು ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ. ಈ ರೀತಿಯಾಗಿ ಸೃಷ್ಟಿಸಲ್ಪಟ್ಟ ದೇವತೆಗಳು ಅಂದ್ರೇನು? ಒಂದು ಕಾರ್ಯವನ್ನು ನಿರ್ವಹಿಸಲು ಶಕ್ತಿಯನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ವರ್ತನೆಯನ್ನು ಹೊಂದಿದಂತಹ ಒಂದು ರಚನೆ, ಮತ್ತು ಅದು ಆ ಒಂದು ಜವಾಬ್ದಾರಿಯ ನಿಭಾವಣೆಯನ್ನು ತನಗೆ ಮನಸ್ಸಿಗೆ ಬಂದಂತೆ ಮಾಡಲಾಗುವುದಿಲ್ಲ. ಆ ಪರಮಾತ್ಮ ಅಥವಾ ಈಶ್ವರ ಅಥವಾ ಅಂತಿಮವಾದ ಚಲನೆ ಮತ್ತು ಚಿಂತನೆಗಳು ಯಾವ ರೀತಿಯಾಗಿ ಋತ ಅಂದರೆ ಆ ಒಂದು ವಿಶ್ವಕ್ರಮವನ್ನು ನಿಯೋಜಿಸಿದೆ, ಅವುಗಳಲ್ಲಿ ನಿಯಮ ಮತ್ತು ಯಮಗಳನ್ನು ನಿಯೋಜಿಸಿದೆ, ಮತ್ತು ಈ ಒಂದು ಕೆಲಸ ಕಾರ್ಯಕ್ಕಾಗಿ ಸಾಮರ್ಥ್ಯಗಳನ್ನು ನಿಯೋಜಿಸಿದೆ, ಅಂದರೆ ಸಂಭವನೀಯತೆಗಳನ್ನು ನಿಯೋಜಿಸಿದೆ. ಆ ರೀತಿಯಾಗಿ ಈ ಸಂಭವನೀಯತೆಗಳಿಗೆ, ಸಾಮರ್ಥ್ಯಗಳಿಗೆ ಸತ್ಯ ಎನ್ನುವುದನ್ನು ಹೇಗೆ ನಿಭಾಯಿಸಿದೆ
ನಿಯೋಜಿಸಿದೆ ಅವುಗಳ ಅನುಸಾರವಾಗಿ ಮಾತ್ರವೇ ಕೆಲಸ ಮಾಡುವಂತಹ ರಚನೆಗಳು, ಅದಕ್ಕೆ ದೇವತೆಗಳು ಅಂತ ನಾವು ಇಲ್ಲಿ ತಿಳ್ಕೋಬಹುದು. ಅಂದರೆ ಕ್ರೀಡಾ ಮನೋಭಾವದಿಂದ ವರ್ತಿಸುವವರು, ಕ್ರೀಡಾ ಮನೋಭಾವದಿಂದ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವವರು, ಅಂದರೆ ವಿತ್ ಫುಲ್ ಪೊಟೆನ್ಷಿಯಲ್, ಫುಲ್ ಎಂಥೂಸಿಯಾಸಮ್, ಯಾವುದೇ ಒಂದು ಔಟ್ಪುಟ್, ಸೋಲು ಗೆಲುವಿನ ನಿರೀಕ್ಷಣೆಗಳಿಲ್ಲದೆ, ಸ್ವಂತ ಯಾವುದೇ ಒಂದು ಆದಾಯದ ನಿರೀಕ್ಷಣೆ, ಸ್ವಂತ ಲಾಭಗಳ ಯೋಚನೆ ಇಲ್ಲದೆ, ಸ್ವಾರ್ಥದ ಯೋಚನೆ ಇಲ್ಲದೆ, ತಮಗೆ ಕೊಟ್ಟ ಜವಾಬ್ದಾರಿಯನ್ನು ಅತ್ಯಂತ ಉತ್ಸಾಹದಾಯಕರಾಗಿ, ಅತ್ಯಂತ ಶ್ರದ್ಧಾವಂತರಾಗಿ ಆ ಪರಮಾತ್ಮನು ವಿಧಿಸಿರುವ ನಿಯಮಗಳಿಗೆ, ಅಂದರೆ ಆಂತರಂಗಿಕ ವರ್ತನೆ ಮತ್ತು ಬಾಹ್ಯ ವರ್ತನೆ ಎರಡುಗಳನ್ನು ಕಾನೂನು ಪ್ರಕಾರವಾಗಿ, ಅಂದರೆ ಋತವು ನಿಯೋಜಿಸುವ ಕಾನೂನು ಪ್ರಕಾರವಾಗಿ ಯಾರು ಮಾಡ್ತಾರೋ ಅವರೇ ದೇವತೆಗಳು. ನಾವು ಮಾನವರು, ನಾವು ಲಾಭ ನಷ್ಟ, ನಮ್ಮ ಸ್ವಾರ್ಥ, ಈ ರೀತಿಯಾಗಿ ನಾವು ಯೋಚನೆ ಮಾಡ್ತೇವೆ. ಆದರೆ ಈ ದೇವತೆಗಳು ಅನ್ನೋ ಒಂದು ಸ್ಥಾನ, ಅಂದರೆ ಆ ಒಂದು ಮೆಚೂರಿಟಿಯಲ್ಲಿ ನಿರ್ವಹಿಸುವ, ಜವಾಬ್ದಾರಿ ನಿರ್ವಹಿಸುವವರು, ಅವರನ್ನ ದೇವತೆಗಳು ಅಂತ ಕರೀತಾರೆ. ಕೇಳಪ್ಪ ಅಕ್ಷಯ್. ಜವಾಬ್ದಾರಿಯನ್ನ ನಿರ್ವಹಿಸೋದು ಕರ್ಮದಿಂದಲ್ಲ ಸರ್? ಸಾಮರ್ಥ್ಯದಿಂದ. ಜವಾಬ್ದಾರಿಯನ್ನು ನಿರ್ವಹಿಸುವುದಕ್ಕೆ ಸಾಮರ್ಥ್ಯ ಬೇಕು. ಅಂದರೆ ಆ ಜವಾಬ್ದಾರಿಯ ಪ್ರಕಾರವಾಗಿ ವರ್ತಿಸುವುದಕ್ಕೆ ಮತ್ತೆ ಆ ಜವಾಬ್ದಾರಿಯ ನಿಭಾವಣೆಗಾಗಿ ಫಲಗಳು ಬರುವುದಕ್ಕೆ ಅದಕ್ಕೆ ಬೇಕಾಗಿರುವ ಸಾಮರ್ಥ್ಯವನ್ನು ಪಡೆದು ನಿಭಾವಣೆ ಮಾಡಲಿಕ್ಕೆ, ಬಾಹ್ಯ ವರ್ತನೆಗೆ, ಆಂತರಂಗಿಕ ವರ್ತನೆಗೆ ಅದಕ್ಕೆಲ್ಲ ಸಪೋರ್ಟ್ ಇರೋದು ಸತ್ಯದ ಸಾಮರ್ಥ್ಯ. ಅಂದರೆ ಸತ್ಯದ ಸಾಮರ್ಥ್ಯವು ಸೃಷ್ಟಿಸುವ ಸಂಭವನೀಯತೆಗಳಲ್ಲಿ ಮಾತ್ರವೇ ಚಲಿಸಬೇಕಾಗತ್ತೆ. ಇದನ್ನು ನಾವು ದೇವತೆ ಅನ್ನೋ ಒಂದು ಆಟಿಟ್ಯೂಡ್, ದೇವತೆ ಅನ್ನೋದೇನು, ಇಟ್ ಈಸ್ ಅನ್ ಆಟಿಟ್ಯೂಡ್. ಆ ಆಟಿಟ್ಯೂಡ್ನ ಯಾವ ಮಾನವ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾನೆ ಅವನು ಕೂಡ ದೇವತಾ ಪಟ್ಟಕ್ಕೆ ಏರ್ತಾನೆ. ಅಂದರೆ ಉದಾಹರಣೆಗೆ ರಾಮ, ಶ್ರೀಕೃಷ್ಣ, ಇವರೆಲ್ಲರೂ ನಾವು ಉದಾಹರಣೆ ದೇವತೆಗಳಾಗಿ ನಾವು ಇವತ್ತು ಯಾತಕ್ಕೆ ಅವ್ರನ್ನ ಸ್ಮರಿಸ್ಕೋತೀವಿ, ಅವ್ರನ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತಂದರೆ, ಶಂಕರಾಚಾರ್ಯ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು, ರಾಮಾನುಜಾಚಾರ್ಯ ಇರ್ಬೋದು, ಹಲವಾರು ಮಹಾತ್ಮರುಗಳಿರಬಹುದು. ಇವರನ್ನೆಲ್ಲ ನಾವು ಯಾತಕ್ಕೆ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂದರೆ ಅವರ ವರ್ತನೆ, ಬಾಹ್ಯದ ವರ್ತನೆ, ಅಂತರಂಗದ ವರ್ತನೆ ಎಲ್ಲವೂ ಕೂಡ ಆ ಒಂದು ಸತ್ಯದ ಸಾಮರ್ಥ್ಯವನ್ನು ಉಪಯೋಗಿಸಿಕೊಂಡು ಯಮ ಹಾಗೂ ನಿಯಮ ರೀತಿಯಲ್ಲೇ ತಮ್ಮ ಆಂತರಂಗಿಕ ಬಾಹ್ಯ ವರ್ತನೆಯನ್ನು ಉಪಯೋಗಿಸಿಕೊಂಡು ಮಾಡುವುದರಿಂದ ಆ ದೇವತೆಗಳು ಈ ರೀತಿಯಾಗಿ ಜವಾಬ್ದಾರಿಯನ್ನು ನಿಭಾಯಿಸುವುದು. ಅವರು ಆ ರೀತಿಯಲ್ಲಿ ನಾವು ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅನ್ನುವುದು ಈ ಉಪನಿಷತ್ಕಾರರು ಆ ದೇವತೆಗಳ ಆಟಿಟ್ಯೂಡ್ ಬಗ್ಗೆ ಬರೆದಿರೋ ಒಂದು ನಿದರ್ಶನ. ಅಕ್ಷಯ್, ಮತ್ತೇನಾರ ಪ್ರಶ್ನೆ ಇದೆಯಾ ಅಕ್ಷಯ್? ಇಲ್ಲ ಸರ್. ಓಕೆ. ಈ ರೀತಿಯಾಗಿ ಆ ಒಂದು ಡಿಸೈನ್ ಮಾಡಿದಂತಹ ಆ ಪರಮ ಆತ್ಮನ್, ಅಂದರೆ ಪ್ರಗತಿಗಾಗಿ ಇರುವಂತಹ ಚಲನೆ ಮತ್ತು ಚಿಂತನೆಗಳು, ಈ ರೀತಿಯಾದ ದೇವತೆಗಳು ಎಂಬುದನ್ನು ಸೃಷ್ಟಿ ಮಾಡ್ತು. ಆ ಸೃಷ್ಟಿ ಮಾಡಿದ್ದನ್ನೇನು ಮಾಡಿದ್ರು, ಈ ಮಹಾಸಾಗರದಲ್ಲಿ ಅಂದರೆ ಸಾರವು ತುಂಬಿರುವ, ಸಮ್ಯಕ್ ಸಾರವು ಇರುವಂತಹ ಆಯಾಮ ಯಾವುದು, ಸಂಸಾರ ಅನ್ನೋ ಒಂದು ಮಹಾಸಮುದ್ರ. ಸೃಷ್ಟಿ ಎನ್ನುವುದೇ ಒಂದು ಸಂಸಾರ. ಇಲ್ಲಿ ಸೃಷ್ಟಿಯಾದಂಥ ಹಲವಾರು ರಚನೆಗಳ, ಅವುಗಳ ಕಾರ್ಯಕ್ಕಾಗಿ, ಅವುಗಳ ಬೇಡಿಕೆಗಳ ಸಂಭವನೀಯತೆಗಳನ್ನು ವಾಸ್ತವೀಕರಣಗೊಳಿಸುವುದಕ್ಕಾಗಿ, ಆ ಸಂಬಂಧಪಟ್ಟ ವರ್ತನೆಗಳನ್ನು ನೀಡುವುದಕ್ಕಾಗಿ, ಶಕ್ತಿಗಳನ್ನು ಕೊಡುವುದಕ್ಕಾಗಿ ಈ ಒಂದು ಮೆಕ್ಯಾನಿಸಮ್ ಡಿಸೈನ್ ಆಗಿದೆ. ಡಿಸೈನ್ ಆಯಿತು ಅಂತ ಇಲ್ಲಿ ಋಷಿ ಹೇಳ್ತಾ ಇದ್ದಾರೆ. ಅವರನ್ನ ಈ ಮಹಾಸಾಗರದಲ್ಲಿ ಬಿದ್ದರು ಅಂತ ಅರ್ಥ ಏನು? ದೇ ಸ್ಟಾರ್ಟೆಡ್ ವರ್ಕಿಂಗ್. ಅಂದರೆ ಅವ್ರನ್ನ ಯಾವುದಕ್ಕೆ ಸೃಷ್ಟಿ ಆಯಿತು ಅನ್ನೋ ಒಂದು ಪರ್ಪಸ್ಸನ್ನು ಮನಗಂಡು ಅವರು ತಮ್ಮ ಈ ಒಂದು ಜವಾಬ್ದಾರಿ ನಿಭಾಯಿಸಲಿಕ್ಕೆ ಆರಂಭ ಮಾಡಿದರು. ಕೇಳಪ್ಪ ಅಕ್ಷಯ್.
ಸರ್, ಒಂದು ರೀತಿ ಸೃಷ್ಟಿ ಅಂದ್ರೆ ಅದು ಮಯಟ್ಟಿಂದ ಸೃಷ್ಟಿಯಾಗಿರುತ್ತೆ ಮತ್ತು ಪಂಚಭೂತಗಳ ಋಣದಿಂದನೂ ಸೃಷ್ಟಿಯಾಗಿರುತ್ತೆ. ಅಂದ್ರೆ ದೇವತೆಗಳು ಋಣರ ಪಾತ್ರದಲ್ಲಿ ಇರ್ತಾರ. ಮತ್ತು ನೀವು ಹಿಂದೆ ಒಂದು ತರಗತಿಯಲ್ಲಿ ಹೇಳಿದ್ರಿ ಸರ್, ದೇವತೆಗಳಿಗೆ ಕರ್ಮ ಇರಲ್ಲ ಅಂತ. ಆದ್ರೂ ಅವರ ಋಣಗಳ ಒಂದು ಜವಾಬ್ದಾರಿನಲ್ಲೇ ಇರ್ತಾರ ಸರ್? ಅಂದ್ರೆ ಕರ್ಮನೇ ಮಾಡಿದರೆ ಇದೆಲ್ಲದು ಹೇಗೆ ಸಾಧ್ಯ ಅಂತ ಸರ್? ಅಲ್ಲ, ಕರ್ಮ ಮಾಡ್ತಾರೆ, ಆದರೆ ಹಿಂದಿನ ಋಣಭಾರೆಯಿಂದಲ್ಲ, ಜವಾಬ್ದಾರಿಯಿಂದ ಮಾತ್ರ. ನಾನು ಹಿಂಗೆ ಹೇಳಿದ್ದೇನೆ, ಹಿಂದಿನ ತರಗತಿಗಳಲ್ಲಿ ಹೇಳಿದ್ದೇನೆ, ಕಾರಣ ಜನ್ಮ ಮತ್ತೆ ಕರ್ಮದಿಂದ ಜನಿಸುವ ಜನ್ಮ. ಇಲ್ಲಿ ಇವರೆಲ್ಲ ಕಾರಣ. ಭಗವಂತ ತನ್ನ ಒಂದು ಆಡಳಿತದ ಸುವ್ಯವಸ್ಥೆಗಾಗಿ ನಿಯೋಜಿಸಿದ, ಸೃಷ್ಟಿಸಿದ ರಚನೆಗಳೇ ದೇವತೆಗಳು. ಗೊತ್ತಾಯ್ತು ಅಕ್ಷಯ್? ಅಲ್ಲಿ ಋಣ ಇಲ್ಲ, ಕರ್ತವ್ಯವಿದೆ. ಆ ಕರ್ತವ್ಯ ನಿಭಾವಣೆಗೆ ವರ್ತನೆ ಇದೆ. ಆ ವರ್ತನೆ ಅನ್ನುವುದು ಕೂಡ ಕರ್ಮದ ಒಂದು ಭಾಗವೇ ಆಗಿದೆ. ಆದರೆ ಆ ಕರ್ಮಗಳಿಂದ ಅವರು ಬಾಧಿತರಾಗುವುದಿಲ್ಲ. ಯಾವಾಗ? ಋತದ ಪ್ರಕಾರದಲ್ಲಿ ಚಲಿಸಿದಾಗ. ಅವರು ಋತದ ಪ್ರಕಾರ ಬಿಟ್ಟು ತಮ್ಮ ಸ್ವಾರ್ಥ ಚಿಂತನೆಗಾಗಿ ಚಲಿಸಿದಾಗ ಅವರಿಗೆ ಶಾಪಗಳು ಸಿಕ್ಕಿದೆ ಎನ್ನುವುದು ನಾವು ಪುರಾಣದಿಂದ, ಇಂದ್ರ ಆಗಲಿ ಹಲವಾರು ದೇವತೆಗಳಾಗಲಿ ಶಾಪಗಳಿಗೆ ಸಿಕ್ಕಿ ಅದರಿಂದ ಆಚೆ ಬಂದಿರುವಂತಹ ವಿಚಾರವನ್ನು ನಾವು ಕೂಡ ನೋಡಬಹುದು. ಶಾಪ ಅಂದರೆ ಏನು? ಯಾರಾದರೂ ಹೇಳ್ತೀರಾ? ಶಾಪ ಅಂದರೆ ಏನು? ನಾನು ಆಲ್ರೆಡಿ ಹಿಂದಿನ ತರಗತಿಗಳಲ್ಲಿ ಹೇಳಿದ್ದೇನೆ. ಶಾಪ ಅಂದರೆ ಏನು ಅಕ್ಷಯ್? ಸರ್, ಒಂದು ಕರ್ಮ ಜರುಗಿರುತ್ತೆ ಋತದ ವಿರುದ್ಧವಾಗಿ. ಆ ಕರ್ಮನ ಕಳೆದುಕೊಂಡು ಬರುವಂತದ್ದೇ ಶಾಪ ಸರ್. ಅದೇ ಶಾಪ. ಅದು ಅಪ್ಲಿಕೇಶನ್ ಆಯಿತು, ಅದರದ ಪರ್ಪಸ್ ಆಯಿತು. ಬಟ್ ಶಾಪ ಅಂದ್ರೆ ಏನು? ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್? ವಾಟ್ ಎಕ್ಸಾಕ್ಟ್ಲಿ? ಶಾಪ ಅಂದ್ರೆ ಮನಸ್ಸಲ್ಲಿರೋ ಸಿಟ್ಟೆ ಸರ್. ಓಕೆ. ಶಾಪ ಅಂತ ಇನ್ಯಾರಾದ್ರೂ ಹೇಳ್ತೀರಾ ಏನು ಅಂತ? ಆಪರೀತಿಯ ಶಾಸನ. ಆಪರೀತಿಯ ಶಾಸನವೇ ಶಾಪ. ಆಪ ಅಂದ್ರೇನು? ಹರಿವು, ನೀರು. ನೀರು ಅಂತಂದ್ರೆ ಇಲ್ಲಿ ಹರಿವು. ಅಂದರೆ ಯಾವ ರಚನೆಯು ಆ ಪರಮಾತ್ಮನಿಂದ ಸೃಷ್ಟಿಯಾದಂಥ ರಚನೆಯು ಆ ಒಂದು ಋತದ ಯಮ ಮತ್ತು ನಿಯಮಗಳಿಗೆ ವಿರುದ್ಧವಾಗಿ ಅಥವಾ ಅದನ್ನು ಅನುಸರಿಸದೆ ತಮ್ಮ ಒಂದು ಸ್ವಂತ ಆಲೋಚನೆಯಿಂದ ಸ್ವಾರ್ಥಕ್ಕಾಗಿ ಚಲಿಸಿದಾಗ, ತಮ್ಮ ಜವಾಬ್ದಾರಿಗಳನ್ನು ಮೀರಿ ನಡೆದಾಗ, ಅದು ಮಾನವನೇ ಆಗಿರಲಿ, ಋಷಿಗಳೇ ಆಗಿರಲಿ, ದೇವತೆಗಳೇ ಆಗಿರಲಿ, ಯಾರೂ ಇದರಿಂದ ಎಕ್ಸೆಪ್ಷನ್ ಕೊಡೋದಿಲ್ಲ ಪರಮಾತ್ಮ. ಅವರಿಗೆ ಒಂದು ಪ್ರತ್ಯೇಕವಾದ ಹರಿವನ್ನು ಸೃಷ್ಟಿಸಿ, ಅಂದರೆ ಪ್ರತ್ಯೇಕವಾದ ಹರಿವು ಅಂದರೆ ಏನು? ಪ್ರತ್ಯೇಕವಾದ ಒಂದು ಶಾಸನವನ್ನು ಮಾಡಿ ಆ ಶಾಸನ ಪ್ರಕಾರದಲ್ಲಿ ಅವರನ್ನು ಬಲವಂತವಾಗಿ ನಡೆಯಲೇಬೇಕು. ಆ ರೀತಿಯಾಗಿ ಒಂದು ಬಂಧನಕ್ಕೆ ಸಿಲುಕಿಸಿ ಆ ಒಂದು ಪಾಠವನ್ನು ಕೊಟ್ಟು ಅಂದರೆ ಶಾಪದ ಹಿಂದಿನ ಉದ್ದೇಶ ಶಿಕ್ಷೆಯಲ್ಲ, ಶಿಕ್ಷಣ. ಬಲವಂತವಾಗಿ ಒಂದು ಶಾಸನದಲ್ಲಿ ಮಾತ್ರವೇ ಹರಿಯುವಂತೆ ಅವರನ್ನು ನಿರ್ಬಂಧಿಸಿ ಅದರಿಂದ ಕಲಿತ ಪಾಠದಿಂದ ಬಿಡುಗಡೆಯನ್ನು ಗಳಿಸಿ, ಆ ಬಿಡುಗಡೆ ಆದ ನಂತರ ಮತ್ತೆ ಋತದ ಪ್ರಕಾರವನ್ನು ಅನುಸರಿಸುವುದಕ್ಕೆ ಅನುಕೂಲವನ್ನು ಮಾಡಿಕೊಡುವುದಕ್ಕಾಗಿ. ಅಂದರೆ ಇದು ಶಾಪ ಅನ್ನೋದು ಕೂಡ ಆ ಒಂದು ರಚನೆಯ ಹಿತಾಸಕ್ತಿಯಿಂದ ಮಾತ್ರವೇ ಆ ಒಂದು ಪರಮಾತ್ಮ ರಚಿಸಿಕೊಂಡಿದೆ. ಅಂದರೆ ಹರಿಯುವಂತಹ ಒಂದು ಹರಿವಿನ ರೀತಿಯಲ್ಲಿ, ಅಂದರೆ ಸ್ಟ್ಯಾಗ್ನೆಂಟ್ ಅಲ್ಲ, ಜಡತೆಯಲ್ಲ, ಚಲನೆಯಲ್ಲಿ ಒಂದು ರೀತಿಯಾದ ಶಾಸನವನ್ನು ಆ ಒಂದು ಪರ್ಟಿಕ್ಯುಲರ್ ತಪ್ಪನ್ನು ಎಸಗಿದಂತಹ ರಚನೆಗಾಗಿ ಮಾಡಿ ಅದರಿಂದ ಶಿಕ್ಷಣವನ್ನು ಕೊಟ್ಟು ಆ ಶಿಕ್ಷಣದಿಂದ ತನ್ನ ವರ್ತನೆಯನ್ನು ತಿದ್ದಿಕೊಂಡು, ತನ್ನ ಆಟಿಟ್ಯೂಡ್ಗಳನ್ನು ತಿದ್ದಿಕೊಂಡು ಮುಂದುವರಿಯುವುದಕ್ಕೆ ಅವಕಾಶವನ್ನು ಮಾಡಿಕೊಳ್ಳುವಂತಹ ಒಂದು ರೀತಿಯೇ ಶಾಪ. ಯಾಕಂದ್ರೆ ಡೌಟ್ ಇದೆಯಾ ಇದರಲ್ಲಿ? ಶಾಪ ಅಂದರೆ ಏನು ಅಂತ ಅರ್ಥ ಆಗಿದೆ ಅನ್ಕೋತೀನಿ. ಈ ರೀತಿಯ ಇದು ವರ್ಕ್ ಆಗುತ್ತೆ ಸರ್? ಶಾಪ ಹಿಂಗ್ ಕೊಡೋದು ಅದು ಯಾವ ತರ ವರ್ಕ್ ಆಗುತ್ತೆ ಸರ್? ಶಾಪ ಕೊಡಬೇಕಾದ್ರೆ ಆ ಒಂದು ಯೋಗ್ಯತೆ ನಮ್ಮಲ್ಲಿರಬೇಕು.
ಅಥವಾ ಅಂದ್ರೆ ಈಗ ನಾವು ಜನಸಾಮಾನ್ಯರು ಎಲ್ಲರೂ ಕೊಡ್ತಾ ಇರ್ತಾರೆ ಸರ್, ಅದು ತಗ್ಲುತ್ತೆ ಅಂತೀರಾ? ಅಂದ್ರೆ ಅವ್ರಿಗೆ ಕೆಪಾಸಿಟಿ ಇದ್ರೆ ತಗ್ಲುತ್ತೆ ಅಂತ. ಕೆಪಾಸಿಟಿ ಇದ್ರೆ, ಆ ಒಂದು ಯೋಗ್ಯತೆಯನ್ನು ಅವರ ಸಂಪಾದನೆ ಮಾಡಿದ್ರೆ ತಗಲುತ್ತೆ. ಆದರೆ ಈ ರೀತಿಯಾದ ಒಂದು ಶಾಸನವನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಆ ರಚನೆಯನ್ನು ಬಂಧಿಸುವಂತಹ, ಆ ಪ್ರಕಾರವಾಗಿ ನಡೆದುಕೊಳ್ಳಲು ಬಲವಂತವಾಗಿ ತಳ್ಳುವಂತಹ ಒಂದು ಶಕ್ತಿ ಸಾಮರ್ಥ್ಯಗಳು ಯಾರಲ್ಲಿವೆಯೋ ಅವರು ಅದನ್ನ ಮಾಡಬಹುದು. ಸಾಮರ್ಥ್ಯ ಅಂದ್ರೆ ಯಾವ ತರ ಇರ್ಬೋದು ಸರ್? ಈಗ ಉದಾಹರಣೆಗೆ ರಾಮನ ಅವತಾರದಲ್ಲಿ ಹಿಂದಕ್ಕೆ ಒಂದು ಕಥೆ ಇದೆ, ಭಾಗವತ. ಇದಕ್ಕೆಲ್ಲ ನೀವು ಭಾಗವತ, ಪುರಾಣ ಇವುಗಳನ್ನೆಲ್ಲ ಓದಿದ್ರೆ ವೇದದ ಜೊತೆಗೆ, ವೇದಾಂಗಗಳ ಜೊತೆಗೆ ಇವುಗಳೆಲ್ಲ ಅರ್ಥ ಆಗತ್ತೆ. ಏನು ಅಂತಂದರೆ, ಒಮ್ಮೆ ನಾರದ ಯಾವುದೋ ಒಬ್ಬ ಒಂದು ತನ್ನ ಭಕ್ತಿಯಿಂದ ನಡಿಬೇಕಾದ್ರೆ ಅಲ್ಲಿ ಒಂದು ಸ್ವಯಂವರ ಏರ್ಪಾಡಾಗಿರುತ್ತೆ, ಲಕ್ಷ್ಮಿಯ ಸ್ವಯಂವರ. ಆ ಸ್ವಯಂವರದಲ್ಲಿ ಭಾಗವಹಿಸಲಿಕ್ಕೆ ತಾನು ಹೋಗ್ತಾನೆ. ತಾನು ಹೋದಾಗ ಅಲ್ಲಿ ಕೂತ್ಕೋತಾನೆ. ತನ್ನ ಬಗ್ಗೆ ತನಗೆ, ಅವನಿಗೆ ನಾನು ಅನನ್ಯ ಭಕ್ತ, ನನ್ನಂಥ ಭಕ್ತರಿಲ್ಲ, ನನ್ನಂಥ ಒಂದು ಶಿಷ್ಯ ಶ್ರೀಮನ್ ನಾರಾಯಣನಿಗೆ ಇಲ್ಲ ಅನ್ನೋ ಒಂದು ಅಹಂಭಾವದಿಂದ ಅಲ್ಲಿ ಕೂತ್ಕೋತಾನೆ. ಕೂತ್ಕೊಂಡಾಗ ಏನಾಗುತ್ತೆ, ವರಮಾಲೆ ಹಾಕಬೇಕಾದ್ರೆ ಇವನನ್ನು ನೋಡಿ ಆ ಹೆಣ್ಣು ನಗ್ತಾಳೆ. ಇವನು ಕೇಳ್ತಾನೆ, ನನ್ನಲ್ಲಿ ಏನು ಕಮ್ಮಿ ಆಗಿದೆ, ಯಾವುದಕ್ಕೆ ನಗ್ತಾ ಇದೀಯಾ ಅಂತ. ಆಗ ಅವ್ರು ಹೇಳ್ತಾನೆ, ನಿನ್ನ ಮುಖ ನೋಡ್ಕೊಂಡಿದೀಯಾ, ನೋಡ್ಕೊ. ಆಗ ಕನ್ನಡಿಯಲ್ಲಿ ಮುಖ ನೋಡ್ಕೋತಾನೆ. ಅವನಿಗೆ ಕೋತಿ ಮುಖ ಆಗಿಬಿಟ್ಟಿರುತ್ತೆ, ತುಂಬ ಅವಮಾನ ಆಗಿ ಹೋಗುತ್ತೆ, ತುಂಬ ಹ್ಯುಮಿಲೇಷನ್ ಆಗಿ ಹೋಗುತ್ತೆ. ಅವನು ದಡ 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 ಅಂತ ಆ ಶ್ರೀಮನ್ನಾರಾಯಣನ ವೈಕುಂಠಕ್ಕೆ ಬಂದು ಬಾಗಿಲು ಒಳಗಡೆ ಪ್ರವೇಶಿಸಿ ನಾರಾಯಣನಿಗೆ ಹೇಳ್ತಾನೆ, ನೀನು ಎಂಥ ಮೋಸ ಮಾಡಿದೆ, ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ, ಹೀಗಾಗಿ ನಿನಗೆ ಒಂದು ಶಾಪವನ್ನು ಕೊಡ್ತಾ ಇದ್ದೇನೆ. ಏನು ಅಂದರೆ, ನೀನು ಮುಂದಿನ ಅವತಾರದಲ್ಲಿ ನೀನು ಪತ್ನಿಯ ವಿಯೋಗದಿಂದ ನಾನು ಹೇಗೆ ಸಂಕಟ, ದುಮ್ಮಾನ, ಅವಮಾನಗಳನ್ನು ಭರಿಸಿದೆ ಆ ರೀತಿಯಾಗಿ ನೀನು ಭರಿಸಬೇಕು. ಆದರೆ ಇದೇ ಕಪಿಮುಖ ಮಾಡಿದೆ ಎಲ್ಲ, ಈ ಕಪಿಗಳ ಸಹಾಯದಿಂದನೇ ನೀನು ನಿನ್ನ ಪತ್ನಿಯನ್ನು ಹಿಂತಿರುಗಿ ಪಡೆಯಬೇಕು, ಇದು ನನ್ನ ಶಾಪ ಅಂತ ಕೊಟ್ಟೇ ಬಿಡ್ತಾನೆ. ಶ್ರೀಮನ್ನಾರಾಯಣ ನಗುತ್ತಾ ಇರ್ತಾನೆ. ಅವನು ಹೇಳ್ತಾನೆ, ಆಯಿತು ಹಾಗೆ ಆಗಲಿ ಅಂತಂತ. ಇದೆಲ್ಲ ಆದಾಗ ನಾರದನಿಗೆ ಸಡನ್ನಾಗಿ ರಿಯಲೈಸ್ ಆಗುತ್ತೆ, ನಾನು ಎಂಥ ಕೆಲಸ ಮಾಡಿಬಿಟ್ಟೆ. ಆಗ ನಾರಾಯಣನ ಕೇಳ್ತಾನೆ, ಅಲ್ಲಪ್ಪ, ಈ ರೀತಿ ಮಾಡಿದವನು ನೀನೇ, ಈ ಮಾಯೆಯನ್ನು ಸೃಷ್ಟಿಸಿದವನು ನೀನೇ, ಅದ್ರಲ್ಲಿ ಹೋಗುವಂತೆ ಇನ್ಸ್ಪಿರೇಷನ್ ಕೊಟ್ಟವನು ನೀನೇ, ಅಲ್ಲಿ ಅವಮಾನಗಳನ್ನು ಮಾಡಿದ್ದು ನೀನೇ, ಈ ಶಾಪವನ್ನು ಕೊಡುವಂತೆ ಮಾಡಿದ್ದು ನೀನೇ. ಇದು ಏನು ನಿನ್ನ ಲೀಲೆ, ಇದ್ರ ಹಿಂದೆ ಏನು ಉದ್ದೇಶ ಇದೆ ಪರಮಾತ್ಮ ಅಂತ ಕೇಳಿದಾಗ ನಾರಾಯಣ ಹೇಳ್ತಾನೆ, ನಾನು ರಾಮಾವತಾರ ಮಾಡಬೇಕಾಗಿತ್ತು. ಆ ರಾಮಾವತಾರದಲ್ಲಿ ಅದಕ್ಕೆ ಒಂದು ಶಕ್ತಿ ಸಾಮರ್ಥ್ಯಗಳ ಅವಶ್ಯಕತೆ ಇತ್ತು. ಆ ಶಕ್ತಿ ಸಾಮರ್ಥ್ಯವು ನಿನ್ನ ಭಕ್ತಿಯ ಕಾರಣದಿಂದಾಗಿ ನಿನ್ನಲ್ಲಿ ಅತ್ಯಂತವಾಗಿ ತುಂಬಿತ್ತು. ಅದರ ಉಪಯೋಗವನ್ನು ನಾನೀಗ ಮಾಡಿಕೊಂಡೆ ಶಾಪದ ರೂಪದಲ್ಲಿ. ಅಂದರೆ ನೀನು ಒಂದು ಈಗ ಶಾಸನ ಮಾಡಿದೆ, ಆ ರಾಮನ ಕಥೆ ಹೇಗೆ ನಡೀಬೇಕು ಅವತಾರ ಎನ್ನುವುದಕ್ಕೆ ನಿನ್ನ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟು ಅದರ ಒಂದು ಫಲದಿಂದ ಈಗ ರಾಮನ ಅವತಾರ ಆಗತ್ತೆ ಅಂತ ಹೇಳಿ ನಗ್ತಾನೆ. ಆಗ ನಾರದ ಹೇಳ್ತಾನೆ, ಇದು ಯಾಕಪ್ಪ ಹೀಗೆ ನನ್ನ ಕೈಯಲ್ಲಿ ಶಾಪ ಕೊಡೋ ಮಾಡಿಸ್ದೆ, ನನ್ನ ಈ ಒಂದು ತಪಸ್ಸಿನ ಶಕ್ತಿ ಎಲ್ಲ ಹೊರಟೋಯ್ತಲ್ಲ, ಇಷ್ಟು ವರ್ಷಗಳ ಮಾಡಿದ್ದು ನಾನು. ಆಗ ನಾರಾಯಣ ಹೇಳ್ತಾನೆ, ನೋಡಪ್ಪ, ಹೊಸ ರೀತಿಯಾದ ಶಾಸನ ಅದು ಆಪದ ರೀತಿಯಲ್ಲಿ ಚಲಿಸಬೇಕು, ಅದು ಒಂದು ಘಟನೆಯಾಗಿ ಜರುಗಬೇಕು ಸೃಷ್ಟಿಯಲ್ಲಿ ಅಂತಂದರೆ ಅದಕ್ಕೆ ಶಕ್ತಿ ಸಾಮರ್ಥ್ಯಗಳ ಅವಶ್ಯಕತೆ ಇದೆ. ಆ ಶಕ್ತಿ ಸಾಮರ್ಥ್ಯವು ಕೇವಲ ತಪಸ್ಸಿನಿಂದ ಮಾತ್ರ ಒದಗುವುದಾಗಿದೆ. ಆ ಶಕ್ತಿಯನ್ನು ನಾನು ಉಪಯೋಗಿಸಿಕೊಂಡೆ ಅಷ್ಟೇ. ಆಗ ನಾರಾಯಣನಿಗೆ ನಾರದ ಹೇಳ್ತಾನೆ, ಅಂದರೆ ನೀನು ಮಾಡುವ ಕೆಲಸಗಳೆಲ್ಲವೂ ಈ ತಪಸ್ಸಿನ ಸಾಮರ್ಥ್ಯವೇ. ಆಗ ನಾರಾಯಣ ಹೇಳ್ತಾನೆ, ಹೌದು, ನಾನು ಮಾಡಿರುವ ಸೃಷ್ಟಿ ಎಲ್ಲವೂ ಕೂಡ ನಾನು ಮಾಡಿದ ತಪಸ್ಸಿನ ಶಕ್ತಿ ಸಾಮರ್ಥ್ಯಗಳಿಂದ ಮಾಡಿರುವಂಥದ್ದು. ಅದೇ ರೀತಿ ನನಗೆ ಎರವಲು ಬೇಕಾದಾಗ ಇದರ ಸಹಾಯ ತಗೋತೀನಿ ಅಂತ ಹೇಳ್ತಾನೆ. ಈ ಉದಾಹರಣೆಯಿಂದ ನಾವು ಶಾಪ ಅಂದರೆ ಏನು, ಅದರ ಅವಶ್ಯಕತೆ ಏನು, ಆ ಮಟ್ಟಕ್ಕೆ ನಾವಿದ್ದೀವಾ, ಆ ಮಟ್ಟಕ್ಕೆ ಇನ್ನೊಬ್ಬರಿದ್ದಾರಾ
ಅನ್ನೋದನ್ನ ನೋಡಿಕೊಂಡಾಗ ಪ್ರಫುಲ್ಲತಾ ಅವರೇ ಶಾಪ ಕೊಡೋದಕ್ಕೆ ನಡೆಯುತ್ತೋ ಬಿಡುತ್ತೋ ಅನ್ನೋದು ಗೊತ್ತಾಗತ್ತೆ. ಆದರೆ ಶಾಪವನ್ನು ಕೊಟ್ಟಂತಹ ವ್ಯಕ್ತಿಯಲ್ಲಿ ಅವನು ಗಳಿಸಿರುವಂತಹ ಶಕ್ತಿ ಸಾಮರ್ಥ್ಯಗಳು ಅದರ ಒಂದು ಅನುಪಾತದಲ್ಲಿ ನಶಿಸಿ ಹೋಗತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಪ್ರಫುಲ್ಲತಾ ಅವರೇ. ಥ್ಯಾಂಕ್ ಯು ಸರ್. ಓಕೆ, ಕೇಳಪ್ಪ ಅಕ್ಷಯ್. ಋಷಿಗಳ ತಪಸ್ಸು ಅಂತಂದ್ರೆ ಅವರ ಅನುಷ್ಠಾನದ ತೀವ್ರತೆಗೆ ದೇಹದ ತತ್ವ ಹೆಚ್ಚಾಗೋ ಆವೇಗದಲ್ಲಿ ಇರ್ತಿತ್ತು ಅಂತಾನ ಸರ್? ತಪಸ್ಸು ಅಂದ್ರೆ 3 ಲೇಯರಲ್ಲಿ ನಡೆಯುತ್ತೆ. ಅಧಿಭೌತಿಕ, ಆಧ್ಯಾತ್ಮಿಕ ಮತ್ತೆ ಅಧಿದೈವಿಕ. ಅಂದ್ರೆ ಭೌತಿಕ ಸ್ಥಿತಿಯಲ್ಲಿ, ಮಾನಸಿಕ ಸ್ಥಿತಿಯಲ್ಲಿ, ಅಂದ್ರೆ ಸ್ವಧರ್ಮದ ಸ್ಥಿತಿಯಲ್ಲಿ, ಮತ್ತೆ ಶಾಕ್ತಿಕ ಲೇಯರಲ್ಲಿ. ಈ 3ರಲ್ಲಿ ಒಂದು ಆವೇಗವನ್ನು ಸೃಷ್ಟಿಸಿಕೊಂಡಾಗ ಅಲ್ಲಿ ಒಂದು ಘರ್ಷಣೆ, ಫ್ರಿಕ್ಷನ್ ಉಂಟಾಗತ್ತೆ. ಆ ಫ್ರಿಕ್ಷನ್ನಿಂದ ಹೀಟ್ ಅನ್ನೋದು ಉಂಟಾಗತ್ತೆ. ಆ ಹೀಟ್ ಅನ್ನೋದೇ ತಪಸ್, ತಾಪ. ಅದರಿಂದ ಶಕ್ತಿ ಮತ್ತು ಸಾಮರ್ಥ್ಯಗಳಿಗೆ ಉಂಟಾಗಿ ಅವುಗಳಿಗೆ ಒಂದು ಆವೇಗವನ್ನು ಸೃಷ್ಟಿಯಾಗತ್ತೆ. ಯಾವಾಗ ಈ ಆವೇಗಗಳು, ಭೌತಿಕ ಆವೇಗ, ಸ್ವಧರ್ಮದ ಆವೇಗ ಮತ್ತು ಶಕ್ತಿಯ ಆವೇಗ 3 ಕೂಡ ದೈವಿಕ ಅನುಪಾತ 1.632 ಎನ್ನುವ ಯಾವ ಕ್ಷಣದಲ್ಲಿ ಮೀರುತ್ತೆ ಆ ಕ್ಷಣದಲ್ಲಿ ಅದು ಸಂಭವಿಸುತ್ತೆ ಅಕ್ಷಯ್. ಇದು ತಪಸ್ಸು. ಈ ಒಂದು ಕ್ರಿಯೆ ಸ್ವಂತವಾಗಿ ಮಾಡಬೇಕು. ಆದರೆ ಸ್ವಂತವಾಗಿ ಮಾಡೋಕ್ಕಾಗದಿದ್ದಾಗ ನಾವು ಮತ್ತೊಂದು ರೀತಿಯನ್ನು ಅನುಸರಿಸಬೇಕು. ಆ ಮತ್ತೊಂದು ರೀತಿ ಯಾವುದೂ ಇತ್ತಿಲ್ಲ. ಅದನ್ನು ನಾನು ರಿಸರ್ಚ್ ಮಾಡಿದ್ದೇನೆ. ಅದೇ ಉತ್ಕರ್ಷಣ ಸಂಸ್ಥೆಯಲ್ಲಿ ಈ ವಿಚಾರಗಳಿಂದ, ಈ ವಿಚಾರದ ಅಂದರೆ ಈ ಭೌತಿಕ, ಸ್ವಧರ್ಮ ಅಂದರೆ ಮಾನಸಿಕ ಮತ್ತು ಶಾಕ್ತಿಕ ಸ್ತರಗಳಲ್ಲಿ ಆ ಒಂದು ನಮಗೆ ಬೇಕಾದಂಥ ಆವೇಗವನ್ನು ಸೃಷ್ಟಿಸಿಕೊಂಡು ನಾವು ಬಯಸಿದಂತಹ ಫಲವನ್ನು ಪಡೆಯಲಿಕ್ಕೆ ಮಾಡಿರುವಂತಹ ಡಿಸೈನ್. ಅದೇ ಉತ್ಕರ್ಷಣ ಸಂಸ್ಥೆಯ ಒಂದು ಮೂಲಭೂತ ರಿಸರ್ಚ್ ಬೇಸ್ಡ್ ಆನ್ ತಪಸ್. ಕೇಳಿ ಕೀರ್ತಿಯವರೇ. ಸರ್, ಇದು ಶಾಪ ಅಂತ ಹೇಳಿದ್ರಲ್ಲ ಸರ್, ಕೆಲವೊಂದ್ಸರ್ತಿ ಕೆಲವೊಬ್ರು ತುಂಬಾ ಹರ್ಟ್ ಆಗಿನೋ ನಿನ್ಗೆ ಹಿಂಗಾಗ್ಲಿ ಹಂಗಾಗ್ಲಿ ಅಂತ ತುಂಬಾ ನೋವು ಮಾಡ್ಕೊಂಡು ಹೇಳ್ತಾರೆ. ಅದು ಒಂದು ಸರ್. ಆಮೇಲೆ ಇನ್ನೊಂದು ಹೇಳ್ತಾರೆ ಏನು ಅಂದ್ರೆ, ಈ ಸುಷುಮ್ನ ನಾಡಿ ನಡೀತಾ ಇದ್ದಾಗ ಆ ಟೈಮಲ್ಲಿ ನಾವೇನ್ ಹೇಳಿದ್ರೆ ಅದು ಆಗತ್ತೆ ಅಂತ ಹೇಳ್ತಾರೆ ಸರ್. ಇದ್ರಲ್ಲಿ 2ರಲ್ಲಿ ಯಾವ್ದು ಒಂದು? ಸುಷುಮ್ನ ನಾಡಿಯಲ್ಲಿ ನಡೆಯುವುದು ಅಂದರೆ ಏನು? ಕುಂಡಲಿನಿಯು ಜಾಗೃತವಾಗಿ ಕುಂಡಲಿನಿ ಶಕ್ತಿ ಮೂಲಾಧಾರದಿಂದ ಸುಷುಮ್ನ ನಾಡಿಯಲ್ಲಿ ಹರಿಯುತ್ತಿರಬೇಕಾದರೆ ಅದು ಶಕ್ತಿಯ ಒಂದು ಪ್ರವಾಹವಾಗಿರುತ್ತೆ. ವಾಲಂಟ್ರಿ ಮೋಡಲ್ಲಿ ಇದು ಸಾಧ್ಯವಾಗತ್ತೆ. ಇಲ್ಲವರದು ಇಡಾಪಿಂಗಳದಲ್ಲಿ ನಡೀತಾ ಇರುತ್ತೆ ಸಾಮಾನ್ಯವಾಗಿ. ಈ ಸುಷುಮ್ನ ನಾಡಿಯಲ್ಲಿ ಆ ಸುಷುಮ್ನ ನಾಡಿಯಲ್ಲಿ ವಾಲಂಟ್ರಿ ಆಗಿ ಮಾಡಿದಾಗ ಆ ಒಂದು ಅದೇ ತಪಸ್ಸಿನ ಒಂದು ಫಲಿತಾಂಶವೇ ಆ ರೀತಿಯಾಗಿರುತ್ತೆ. ಅಲ್ಲಿಯ ಯೋಗ್ಯತೆ ಸಂಪಾದನೆ ಆಗಿರುತ್ತೆ. ಹಾಗಾಗಿ ಅಂಥವರು ನೀಡಿದ ಶಾಪ ಆ ಯೋಗ್ಯತೆಯ ಅನುಪಾತಕ್ಕೆ ಸರಿಯಾಗಿದ್ದರೆ, ಅಂದರೆ 100 ರೂಪಾಯಿ ತರಕಾರಿ ತಗೊಳಕ್ಕೆ ಹೋಗ್ತೀವಿ, 100 ರೂಪಾಯಿ ಇದ್ದರೆ ನಾವು ತಗೊಳಕ್ಕಾಗತ್ತೆ, ಇಲ್ಲೋ ತಗೊಳಕ್ಕಾಗೋದಿಲ್ಲ. ಆ ರೀತಿಯಾಗಿ ಅದಕ್ಕೆ ಅನುಕೂಲಕರವಾದ ಸಾಮರ್ಥ್ಯ ಶಕ್ತಿಗಳ ಸಂಪಾದನೆಯಾಗಿದ್ದರೆ, ಆ ಸಂಭವನೀಯತೆ ಅಲ್ಲಿ ಇದ್ದರೆ ಆಗ ಅದು ನಡೆಯುತ್ತೆ ಮೇಡಮ್. ಕೇವಲ ಭಾವನೆಗಳಿಂದ, ಕೇವಲ ದೇಹದಿಂದ, ಕೇವಲ ಮಾನಸಿಕ ಸ್ಥಿತಿಯಿಂದ, ಕೇವಲ ಶಕ್ತಿಯಿಂದ ನಡೆಯುವಂಥದ್ದಲ್ಲ ಕೀರ್ತಿಯವರೇ. ಓಕೆ ಸರ್. ಅಂದ್ರೆ ಸರ್, ಸುಷುಮ್ನ ನಾಡಿ ನಡೀತಿರೋದು ಅಂದ್ರೆ ಈ 90 ಮಿನಿಟ್ಸಿಗೆ ಒನ್ ಮಿನಿಟ್ ಅಷ್ಟು ನಡೆಯುತ್ತೆ ಅಂತ ಹೇಳ್ತಾರಲ್ಲ ಸರ್. ಅಂದ್ರೆ ಚಂದ್ರನಾಡಿ ಇದು 2 ಚೇಂಜ್ ಆಗೋ ಟೈಮಲ್ಲಿ ಒಂದು ಟೈಮ್ ಸುಷುಮ್ನ ನಾಡಿ ಏನೋ ಅವೇಕ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದು ಹೌದಾ ಸರ್? ಅದು ಅಲ್ಲ, ಸುಷುಮ್ನ ನಾಡಿ ಅವೇಕ್ ಆಗೇ ಇರುತ್ತೆ. ಅಂದ್ರೆ ಅವೇಕ್ ಅನ್ನೋ ಅರ್ಥ ಏನು? ಅವಕಾಶ ಸದಾ ಕಾಲವೂ ಇರುತ್ತೆ. ಅದು ಆಟೋ ಮೋಡಲ್ ಇದ್ದಾಗ ನಮಗೆ ಅದರ ಯಾವುದೇ ಆಟೋ ಮೋಡಲ್ಲಿ ಏನು ಸಂಪಾದನೆ ಇರೋದಿಲ್ಲ. ನಮ್ಮ ಸ್ವಧರ್ಮದ ಸಂಪಾದನೆ ಆಟೋ ಮೋಡಲ್ ಇರುತ್ತೆ ಅಷ್ಟೇ.
ಆದರೆ ಅದನ್ನು ಸಂಪಾದಿಸಿದಾಗ ಎಕ್ಸ್ಟ್ರಾ, ಅಂದರೆ ಈಗ ನಾವು ಉತ್ಕರ್ಷಣಂಗೆ ಮೈಸೂರಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಫಿಸಿಕಲಿ ಮೆಂಟಲಿ ಚಾಲೆಂಜ್ಡ್ ಕಿಡ್ಸ್ಗೆ. ಅವರಿಗೆ ನಾವು ಸ್ಪಾನ್ಸರ್ ಮಾಡಿ ಅಂತ ಕೇಳ್ತಾ ಇದ್ದೇವೆ. ಆ ಸ್ಪಾನ್ಸರ್ ಕೆಲವರು ಮಾಡ್ತಾ ಇದ್ದಾರೆ, ನೀವು ಕೂಡ ನಿಮ್ಮ ತಾಯಿ ಮಾಡ್ತಾರೆ ಅಂತ ನೀವು ನೆನ್ನೆ ಹೇಳಿದ್ರಿ ನನಗೆ. ಅಂದರೆ ಅರ್ಥ ಏನು? ನಿಮ್ಮ ಅವಶ್ಯಕತೆಗಳನ್ನು ಮೀರಿ ಆ ಒಂದು ಯೋಗ್ಯತೆ, ಅಂದರೆ ಆ ಒಂದು ಖರ್ಚನ್ನು ಭರಿಸುವ ಯೋಗ್ಯತೆ ಇದ್ದಾಗ ಮಾಡಲಿಕ್ಕೆ ಸಾಧ್ಯ. ನನ್ನ ಖರ್ಚಿಗೆ ನನಗೆ ದುಡ್ಡಿಲ್ಲ ಅಂದಾಗ ನನ್ನ ಭಾವನೆ ಎಷ್ಟೇ ಇದ್ದರೂ, ನಾನು ಎಷ್ಟೇ ಸಹಾಯ ಮಾಡಬೇಕು ಅಂದ್ಕೊಂಡ್ರೂ ಆಗೋದಿಲ್ಲ ಕೈಯಲ್ಲಿ. ಆ ರೀತಿಯಾಗಿ ಇದು ಕೂಡ ಸೇಮ್ ಕ್ಯಾಲ್ಕುಲೇಷನ್, ವ್ಯಾವಹಾರಿಕ, ಪ್ರಾತಿಭಾಸಿಕ, ಪಾರಮಾರ್ಥಿಕ ಎಲ್ಲದರಲ್ಲೂ ಯಮ ಮತ್ತು ನಿಯಮಗಳ ಅನುಸಾರವಾಗಿಯೇ, ಅದರ ಯೋಗ್ಯತೆಗಳ ಅನುಸಾರವಾಗಿ ಇವೆಲ್ಲ ನಡೆಯುವಂಥದ್ದು. ಕೀರ್ತಿ ಅವರೇ, ಯೋಗ್ಯತೆ ಸಂಪಾದನೆಯೇ ಮುಖ್ಯ. ಅದು ಆಟೋ ಮೋಡ್ ಸಂಪಾದನೆ ಅಲ್ಲ, ವಾಲಂಟ್ರಿ ಮೋಡ್ ಸಂಪಾದನೆ ಇರಬೇಕು ಕೀರ್ತಿ ಅವರೇ. ಓಕೆ ಸರ್, ಅಂದ್ರೆ ಅದನ್ನ ಹೇಳಿದ್ದು ಒಂದು ಇಷ್ಟು ಜನ ಕೇಳಿದ್ದೆ ಸರ್, ಇದು ಹಿಂಗ್ ನಡಿಬೇಕಾದ್ರೆ ಏನಾರು ಅಂದ್ರೆ ಅದು ಆಗುತ್ತೆ ಅಂತಂದು, ಸೊ ದಟ್ ಇವು ಏನೋ ಒಳ್ಳೆ ಥಾಟ್ಸ್ ಇರ್ಲಿ ಇದಕ್ಕೆ ಹೇಳಿದ್ದಿತ್ತು. ಮತ್ತೆ ಈಗ್ಲೂನು ಯಾರಿಗಾದ್ರೆ ಅನ್ನೋಯಿಂಗ್ಲಿ ನಾವ್ ಅಂದ್ರೂ ಕೂಡ ಕೆಲವೊಂದು ಆಗುತ್ತೆ ಅಂತ ಕೇಳಿದ್ದೆ ಸರ್. ಅಲ್ಲ, ಆಗತ್ತೆ ಅಂದ್ರೆ ಅದಕ್ಕೆ ಪ್ಯಾರಾಮೀಟರ್ ನಾನು ಹೇಳ್ತಾ ಇರೋದು, ಅದಕ್ಕೆ ಯೋಗ್ಯತೆ ಇರಬೇಕು. ಅದನ್ನ ಮಾಡಬೇಡಿ ಅಂತ ಯಾಕೆ ಇದೇ ವೇದಗಳಲ್ಲಿ ಹೇಳ್ತಾರೆ ಋಷಿಗಳು ಅಂತಂದ್ರೆ, ಎಲ್ಲೋ ಅಲ್ಪ ಸ್ವಲ್ಪ ಗಳಿಸಿರ್ತೀಯಪ್ಪ, ಅದನ್ನ ಶಾಪ ರೀತಿಯಲ್ಲಿ ಕೊಟ್ಟು ಖರ್ಚು ಮಾಡಿ ಯಾತಕ್ಕೆ ನಿನ್ನ ಶಕ್ತಿ ಸಾಮರ್ಥ್ಯಗಳನ್ನು ಕಳ್ಕೊಂಡು ಇನ್ನೊಬ್ಬರಿಗೂ ನೋವು ಉಂಟು ಮಾಡ್ತೀಯ, ಬೇಡ. ಅದನ್ನ ನಾವು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸೋಣ. ಒಬ್ಬರ ಕಷ್ಟವನ್ನು ನೀಗಿಸುವುದಕ್ಕೆ, ಕಣ್ಣೀರನ್ನು ಒರೆಸುವುದಕ್ಕೆ ನಮ್ಮ ಯೋಗ್ಯತೆಯನ್ನು ಬಳಸೋಣವೇ ವಿನಃ ಒಬ್ಬರಿಗೆ ತೊಂದರೆ ಕೊಡುವುದಕ್ಕಲ್ಲ. ಆ ಪರಮಾತ್ಮ ಮಾಡುವ ಉದ್ದೇಶ ಬೇರೆ, ನಾವೇ ಪರಮಾತ್ಮರಲ್ಲ. ನಾವು ಸಾಮಾನ್ಯ ಜನರಾಗಿರುವುದರಿಂದ ನಾವು ಗಳಿಸುವುದೇ ಅತ್ಯಲ್ಪ. ಅದರಲ್ಲಿ ಕೆಲವರು ಗಳಿಸ್ತಾರೆ, ಎಲ್ರಿಗೂ ಗಳಿಸೋಕ್ಕೂ ಆಗೋದಿಲ್ಲ. ಆ ಗಳಿಸಿದ ಕೆಲವರಲ್ಲಿ ನಾವು ಒಳ್ಳೆಯದಕ್ಕೆ ಬಳಸೋಣ, ಕೆಟ್ಟೋದಕ್ಕೆ ಬಳಸೋದು ಬೇಡ ಅನ್ನೋದು ಇಲ್ಲಿ ನಾವು ತಿಳ್ಕೋಬೇಕಾಗಿದೆ ಕೀರ್ತಿ ಅವರೇ. ಇನ್ನೇನಾರ ಮತ್ತೆ ಅನುಮಾನ ಇದೆಯಾ? ಓಕೆ. ಈ ರೀತಿಯಾಗಿ ಈ ಒಂದು ಮೆಕ್ಯಾನಿಸಮ್ನಲ್ಲಿ ಸೃಷ್ಟಿಗೊಂಡ ಈ ಜವಾಬ್ದಾರಿಗಳನ್ನು ಹೊತ್ತ ದೇವತೆಗಳು ಈ ಒಂದು ಅವಿದ್ಯೆ ಕಾಮ ಮತ್ತು ಕರ್ಮಗಳಿಂದ ಕೂಡಿರುವುದನ್ನೇ ವೇದ ವಿಜ್ಞಾನಿಗಳು ಸಂಸಾರ, ಆ ಸಾರದಲ್ಲಿ ಏನಿರುತ್ತೆ? ಅವಿದ್ಯೆ ಇರುತ್ತೆ, ಕಾಮ ಇರುತ್ತೆ, ಕರ್ಮ ಇರುತ್ತೆ. ಅವಿದ್ಯೆ ಅಂದರೆ ಏನು? ನಾನು ಹಲವಾರು ತರಗತಿಗಳಲ್ಲಿ ಹೇಳಿದ್ದೇನೆ. ಅವಿದ್ಯೆ ಅಂದರೆ ಏನು? ಯಾರಾದರೂ ಹೇಳಿ. ವಿದ್ಯೆ ಅಲ್ಲದ್ದು ಅನ್ನುವುದು ಆ ವಿದ್ಯೆ. ಏನು ಹಾಗಂದ್ರೆ? ಯಾರಿಗೂ ನೆನಪಿಲ್ವಾ ಸರ್? ವಾಲಂಟರಿ ಮೋಡ್ ಅಲ್ಲಿ ಅದು ಮಾಡ್ಕೊಳಕ್ ಆಗದೆ ಇರೋದು ಅಲ್ಲ. ಅವಿದ್ಯೆ ಅಂತಂದ್ರೆ ಹೇಳಪ್ಪ ಅಕ್ಷಯ್. ಒಂದು ರೀತಿ ಬೇಡವಾದದ್ದು ಸರ್. ಅಂದ್ರೆ ಲೌಕಿಕ ಜೀವನಕ್ಕಾಗಿರ್ಬೋದು ಅಥವಾ ವ್ಯಾವಹಾರಿಕ ಜೀವನ ಅಥವಾ ಜ್ಞಾನ, ಇವು ಮೂರು ಆಯಾಮಗಳಿಗೂ ಬೇಡವಾದದ್ದೇ ಅವಿದ್ಯೆ ಸರ್. ಬೇಡವಾದದ್ದು ಪರಮಾತ್ಮನ ಸೃಷ್ಟಿಯಲ್ಲಿ ಇಲ್ಲ ಅಂತ ನಾನು ಬಹಳ ಸಲ ಹೇಳಿದ್ದೇನೆ ಅಕ್ಷಯ್. ಬೇಡವಾದದ್ದು ಸೃಷ್ಟಿಯಲ್ಲಿ ಇರುವುದಿಲ್ಲ. ಆದರೆ ಅವಿದ್ಯೆ ಎನ್ನುವುದಿದೆ, ಅಂದರೆ ಬೇಕಾದ್ದೇ. ಅಂದರೆ ಅರ್ಥ ಏನು ಅಕ್ಷಯ್? ಅಂದರೆ ನಾನು ಹಿಂದೆನೂ ಹೇಳಿದ್ದೇನೆ, ದಯವಿಟ್ಟು ಅದನ್ನೆಲ್ಲ ನೀವು ನೆನಪಿಟ್ಕೊಂಡ್ರೆ ಈ ಒಂದೊಂದೇ ಪದಗಳನ್ನು ಹೇಳ್ಕೊಂಡು ನಾನು ಮುಂದಕ್ಕೆ ಹೋಗ್ಬಿಡ್ಬೋದು. ಇಲ್ಲ ಅಂದರೆ ಕಷ್ಟ ಆಗತ್ತೆ. ಏನು ಅವಿದ್ಯೆ ಅಂತಂದರೆ ಪ್ರತಿಯೊಬ್ಬ ಮಾನವನ ಬ್ರೈನಿನಲ್ಲಿ ಫಂಡಮೆಂಟಲ್ ಬ್ರೈನ್ ಅಂತ, ನಾನು ಮನುಷ್ಯರಿಗೆ ಸಂಬಂಧಪಟ್ಟು ಹೇಳ್ತಾ ಇದ್ದೇನೆ, ಆಲ್ಮೋಸ್ಟ್ ಎಲ್ಲದರಲ್ಲೂ ಈ ರೀತಿ ಇರುತ್ತೆ. ಮಾನವನ ಬ್ರೈನ್ನಲ್ಲಿ ಫಂಡಮೆಂಟಲ್ ಬ್ರೈನ್ ಅಂತ ಇರುತ್ತೆ. ಯಾವುದು? ಸರೀಸೃಪದ ಬ್ರೈನ್. ಅದು ಏನು? ಇಟ್ ಈಸ್ ಹ್ಯಾವಿಂಗ್ ಸರ್ವೈವಲ್ ಮೋಡ್ ಆ್ಯಂಡ್ ರೀಪ್ರೊಡಕ್ಷನ್ ಮೋಡ್. ಈ ಎರಡು ಮೋಡ್ಗಳು ಮಾತ್ರ ಇದರಲ್ಲಿರುತ್ತೆ. ಸರ್ವೈವಲ್ ಮೋಡ್ ಅಂದರೆ ಏನು? ಭಯ, ಆಹಾರ, ರಕ್ಷಣೆ
ಇವುಗಳೆಲ್ಲ ಸೇರಿ ಸರ್ವೈವಲ್ ಇರುತ್ತೆ. ಅದಕ್ಕೊಂದು ಫಿಟ್ನೆಸ್ ಬೇಕಾಗತ್ತೆ, ಅದಕ್ಕೊಂದು ಅವೇರ್ನೆಸ್ ಬೇಕಿರುತ್ತೆ, ಅದಕ್ಕೊಂದು ಪೃಥಕ್ ಜ್ಞಾನ ಅಂದರೆ ಪ್ರಜ್ಞೆ ಅನ್ನೋದು ಬೇಕಾಗತ್ತೆ. ಈ ಎಲ್ಲ ಸೇರಿ ಏನಾಗುತ್ತೆ, ಸೃಷ್ಟಿಗೊಂಡ ರಚನೆ. ಉದಾಹರಣೆಗೆ ಮಾನವ ತನ್ನ ಶತ್ರುಗಳು ಯಾರು, ತನ್ನ ಮಿತ್ರರು ಯಾರು, ನಾನು ಹೇಗಿದ್ದರೆ ಬದುಕಬಲ್ಲೆ, ಹೇಗಾದರೆ ನಾಶವಾಗಬಲ್ಲೆ, ಮತ್ತೆ ನನ್ನ ಸಂತತಿಯನ್ನು ಹೇಗೆ ಮುಂದುವರಿಸಬಲ್ಲೆ, ನನ್ನ ಆಹಾರ ಯಾವುದು, ಆಹಾರ ಅಲ್ಲ ಅನ್ನೋದು ಯಾವುದು, ವಿಷ ಯಾವುದು, ಅಮೃತ ಯಾವುದು, ಈ ರೀತಿಯಾದ ಒಂದು ಡಿಸ್ಕ್ರಿಮಿನೇಷನ್ ಪವರ್ ಟು ಸೆಲೆಕ್ಟ್ ಅಪ್ರಾಪ್ರಿಯೇಟ್ ಥಿಂಗ್ಸ್ ಫಾರ್ ದಿ ಪ್ರೊಟೆಕ್ಷನ್ ಆಫ್ ದಿ ಸೆಲ್ಫ್ ಸಸ್ಟೈನೆನ್ಸ್. ಈ ವಿಚಾರಕ್ಕೆ ಸಂಬಂಧಪಟ್ಟ ಜ್ಞಾನ ಪೃಥಕ್ ಜ್ಞಾನ ಅಂದರೆ ಇಟ್ ಈಸ್ ಕಾಲ್ಡ್ ಕಾನ್ಷಿಯಸ್ನೆಸ್, ಎಕ್ಸ್ಪ್ರೆಸ್ಡ್ ಕಾನ್ಷಿಯಸ್ನೆಸ್, ಪೃಥಕ್ ಜ್ಞಾನ. ಈ ಜ್ಞಾನ ಎಲ್ಲದರಲ್ಲೂ ಇರುತ್ತೆ. ಅಂದರೆ ಒಂದು ಹುಟ್ಟಿದ ಹಂದಿ ಮರಿಗೆ ಅದಕ್ಕೆ ಯಾರು ಹೇಳ್ಕೊಡೋದಿಲ್ಲ, ಅದಕ್ಕೆ ಸರ್ವೈವಲ್ ಜ್ಞಾನ ಬಂದೇ ಇರುತ್ತೆ. ಅದೇ ರೀತಿಯಾಗಿ ಒಂದು ಸಿಂಹದ ಮರಿಗೂ ಬಂದಿರುತ್ತೆ, ಮನುಷ್ಯನ ಮಕ್ಕಳಿಗೂ ಕೂಡ ಬಂದಿರುತ್ತೆ. ಫಸ್ಟ್ ವೆರಿ ಫಂಡಮೆಂಟಲ್, ಮನುಷ್ಯನ ಫಂಡಮೆಂಟಲ್ ಜ್ಞಾನ ಏನು? ಉಸಿರಾಡಬೇಕು, ಹುಟ್ಟಿದ ಮಗು ಉಸಿರಾಡಬೇಕು, ಹಸಿವನ್ನು ಎಕ್ಸ್ಪ್ರೆಸ್ ಮಾಡಬೇಕು, ಹಾಲನ್ನು ಕುಡಿಯಬೇಕು, ವಿಸರ್ಜನೆಗಳನ್ನು ಮಾಡಬೇಕು, ವಾತಾವರಣದ ಟೆಂಪರೇಚರ್ಗಳಿಗೆ ಸ್ಪಂದಿಸಬೇಕು. ಈ ರೀತಿಯ ಹಲವಾರು ಸರ್ವೈವಲ್ ಇನ್ಸ್ಟಿಂಕ್ಟ್ಸ್ ಏನಿದೆ ಅದು ಪ್ರತಿಯೊಂದರಲ್ಲೂ ಇರುತ್ತೆ. ಈ ಸರ್ವೈವಲ್ ಇನ್ಸ್ಟಿಂಕ್ಟ್ಸ್ ಅನ್ನೋದು ನಂತರ ಬರುವ ಯಾವುದೇ ವಿದ್ಯೆ ಅನ್ನೋದನ್ನ ಇದು ಸದಾ ಡಾಮಿನೇಟ್ ಮಾಡ್ತಾ ಇರುತ್ತೆ. ಕೆಲವು ರಚನೆಗಳಿಗೆ ಇದರಿಂದ ಆಚೆ ಬರೋದಕ್ಕಾಗೋದಿಲ್ಲ, ಇದರಲ್ಲೇ ಇರ್ತವೆ. ಆದರೆ ಮಾನವನಿಗೆ ವಿದ್ಯೆ ಅಂದರೆ ದ ನಾಲೆಡ್ಜ್ ಬಿಯಾಂಡ್ ದಿಸ್, ದ ಪೃಥಕ್ ಜ್ಞಾನ ಆಫ್ ದ ಪೊಟೆನ್ಷಿಯಾ, ಮೀನ್ ವಾಟ್ ಆರ್ ಆಲ್ ದ ಪ್ರಾಬಬಿಲಿಟೀಸ್ ವಿ ಹ್ಯಾವ್ ಅನ್ನೋದು ವಿದ್ಯೆ ರೂಪದಲ್ಲಿ ಬಂದಿರುತ್ತೆ. ಇದನ್ನು ಮೀರಿ ನಾವು ನಡ್ಕೊತಿದ್ದಾಗ, ವಿದ್ಯೆಯಲ್ಲಿ ಚಲಿಸಬೇಕಾದಾಗ ಅವಿದ್ಯೆಯನ್ನು ಸಂಗಡ ಒಯ್ಯಬೇಕಾಗತ್ತೆ. ಈಗ ನಾವು ಧ್ಯಾನ ಮಾಡ್ತೀವಿ, ಎಕ್ಸಾಮ್ ಓದ್ತೀವಿ, ಕೆಲಸ ಎಲ್ಲ ಮಾಡ್ತೀವಿ ವಿದ್ಯೆಗಳನ್ನು ಉಪಯೋಗಿಸಿ. ಆದರೆ ಜೊತೆಗೆ ಉಸಿರಾಡ್ತಾ ಇರ್ತೀವಿ, ಆಹಾರ ಸೇವನೆ ಮಾಡ್ತೀವಿ, ಸಂಸಾರ ನೋಡ್ಕೊತೀವಿ. ಈ ರೀತಿಯಾದ ಒಂದು ಜ್ಞಾನಕ್ಕೆ ಅವಿದ್ಯಾ ಅಂತ ಹೇಳ್ತಾರೆ. ಯಾರಿಗಾದ್ರೂ ಡೌಟ್ ಇದೆಯಾ ಅವಿದ್ಯೆ ಅಂದರೆ ಏನು ಅಂತ? ಮುಂದಿನ ತರಗತಿಗಳು ದಯವಿಟ್ಟು ನೆನಪಿಟ್ಕೋಬೇಕು ನೀವುಗಳು. ಯಾರಿಗಾದ್ರು ಅನುಮಾನ, ಪ್ರಶ್ನೆ ಇದೆಯಾ? ಕೇಳಪ್ಪ ಅಕ್ಷಯ್. ಸರ್, ಒಂದು ಹೂವು ಫೋಟೋಸಿಂಥಸಿಸ್ ಮಾಡುತ್ತೆ ಅಂದ್ರೆ ಅದ್ರದ್ದು ಸರ್ವೈವಲ್ಗೆ, ಹೂವಲ್ಲ ಒಂದು ಗಿಡ ಎಲೆ ಸಿಂಥಸಿಸ್ ಮಾಡುತ್ತೆ ಸರ್ವೈವಲ್ಗಾಗಿ. ಅದು ಕೂಡ ಅದರ ಒಂದು ಕಾನ್ಶಿಯಸ್ನೆಸ್ ಅಥವಾ ಅದ್ರೂ ಕೂಡ ಅದು ಅದ್ರದ್ದು ಅವಿದ್ಯಾ ಆಯಾಮದ ಆಗುತ್ತೆ ಸರ್. ಅವಿದ್ಯಾ ಅಂತಂದ್ರೆ ಇಟ್ ಇಸ್ ಅ ವೆರಿ ಫಂಡಮೆಂಟಲ್ ನೆಸೆಸಿಟಿ ಆಫ್ ದ ನಾಲೆಡ್ಜ್. ಪೃಥಕ್, ಸಪರೇಟ್. ಪೃಥಕ್ ಅಂದ್ರೇನು? ಸಪರೇಟ್. ಜ್ಞಾನ, ನಾಲೆಡ್ಜ್, ಪ್ರಜ್ಞೆ. ದಟ್ ಈಸ್ ದ ರೀಸನ್. ಸಪೋಸ್ even stone wants to continue its existence, it has to follow something, survival formulas, and it should have the knowledge about it. That is called avidya. ಗೊತ್ತಾಯ್ತಾ ಅಕ್ಷಯ್? ಅಂದ್ರೆ ಯಾವುದೇ ಒಂದು ಒಟ್ಟು ಅವಿದ್ಯೆ ಮತ್ತು ಕೃತಜ್ಞಾನ ಇದ್ರೆ ಅದರೊಂದಿಗೆ ಸಂವಹನ ಸಾಧ್ಯನಾ ಸರ್? ಆ ಸಂವಹನ ಸಾಧ್ಯವ ಪ್ರಾಕೃತಿಕವಾಗಿ ಅದೇ ಸಂವಹನಗೊಳ್ಳೋದು. ಈಗ ನಿನಗೆ ಎದುರುಗಡೆ ನೋಡಿದಾಗ ಒಂದು ಕಲ್ಲು, ಒಂದು ಅನ್ನ ಎರಡು ಇಟ್ಟಾಗ ಆಹಾರ ಯಾವುದು ಅಂತ ಗುರುತು ಹಿಡಿತೀಯ ತಾನೆ? ನಿನ್ನ ಅಪಾಯಗಳನ್ನು ಗುರುತು ಹಿಡಿತೀಯ ತಾನೆ? ನಿನ್ನ ಪ್ರೀತಿಯನ್ನು ಗುರುತಿಸ್ತೀಯ ತಾನೆ? ಅದು ಸಂವಹನ ಅಲ್ಲದೆ ಮತ್ತಿನ್ನೇನು? ಆ ಸಂವಹನ ಕಾರ್ಯ ಎಲ್ಲಿಂದ ನಡೀತಾ ಇದೆ? ಮನಸ್, ಚಲನೆ ಮತ್ತು ಚಿಂತನೆಗಳಿಂದ ನಡೀತಾ ಇದೆ. ಅಂದರೆ ವಿದ್ಯೆ ಇಲ್ಲದೆ
ಜೀವರಚನೆಗಳು ಇರಬಹುದೇ ವಿನಃ ಅವಿದ್ಯೆ ಇಲ್ಲದೆ ಸಂಸಾರವಿಲ್ಲ. ಎಕ್ಸಿಸ್ಟೆನ್ಸ್, ದ ಕಂಟಿನ್ಯೂಯೇಷನ್ ಆಫ್ ದಿ ಇಟ್ಸ್ ಎಕ್ಸಿಸ್ಟೆಂಟ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್ ವಿತೌಟ್ ಅವಿದ್ಯಾ. ಅಂದರೆ ನಾವು ಒಂದು ಕಂಪ್ಯೂಟರ್ ತಗೊಂಡಾಗ ಆಪರೇಟಿಂಗ್ ಸಿಸ್ಟಮ್ ಅನ್ನೋದ್ರೊಳಗಡೆ ಇದ್ದೇ ಇರುತ್ತೆ, ಮಿನಿಮಮ್ ಸಾಫ್ಟ್ವೇರ್ಸ್. ಒಂದು ಮೊಬೈಲ್ ತೊಗೊಂಡ್ರೆ ಅದರಲ್ಲಿ ಮಿನಿಮಮ್ ಸಾಫ್ಟ್ವೇರ್ಸ್ ಇದ್ದೇ ಇರುತ್ತೆ ಬಿಕಾಸ್ ಆಫ್ ಇಟ್ಸ್ ಆಪರೇಷನ್. ಆ ರೀತಿಯಾಗಿ ನಾವು ಮನುಷ್ಯರಾಗಲಿ ಅಥವಾ ಯಾವುದೇ ರಚನೆಯಾಗಲಿ, ಜೀವ ನಿರ್ಜೀವಗಳು, ಚಲಿಸದ ಯಾವುದೇ ಆಗಲಿ, ಎಲ್ಲವೂ ಕೂಡ ಪೃಥಜ್ಞಾನದಿಂದ, ಅವಿದ್ಯಾ ಕಾರಣದಿಂದ ಹುಟ್ಟುತ್ತವೆ. ಅವಿದ್ಯೆಯನ್ನು ಇಟ್ಟುಕೊಂಡೇ ಹುಟ್ಟುತ್ತದೆ ಅಕ್ಷಯ್. ಅದನ್ನು ಯಾರೂ ಕಲ್ತ್ಕೊಳ್ಳೋದಿಲ್ಲ. ನಿನಗೆ ಊಟ ಮಾಡೋದು ಯಾರಾದ್ರೂ ಹೇಳ್ಕೊಟ್ರ, ಟಾಯ್ಲೆಟ್ಗೆ ಹೋಗೋದು ಯಾರಾದ್ರೂ ಹೇಳ್ಕೊಟ್ರ, ನಿದ್ದೆ ಮಾಡೋದು ಯಾರಾದ್ರೂ ಹೇಳ್ಕೊಟ್ರ? ಯಾರು ಹೇಳ್ಕೊಟ್ಟಿಲ್ವಲ್ಲ ಅಕ್ಷಯ್ ನಿಂಗೆ. ಯೋಚನೆ ಮಾಡು, ಎಲ್ಲವೂ ಬೈ ಬರ್ತ್ ಬಂದಿದೆ. ಅಂದರೆ ನಾವು ಹುಟ್ಟುವಾಗ ತೆಗೆದುಕೊಂಡು ಬರುವುದು ಅವಿದ್ಯೆ. ಅಂದರೆ ಈ ಸಂಸಾರದಲ್ಲಿ, ಅಂದರೆ ಈ ಭಗವಂತ ಅಂದ್ರೇನು, ದಾರಿ ತೋರುವವನ ಸೃಷ್ಟಿಯಲ್ಲಿ ನಾವು ಜನಿಸಬೇಕು, ಜನಿಸಿ ಉಳಿಯಬೇಕು, ಉಳಿದು ಅಳಿಯಬೇಕು. ಈ ರೀತಿಯಾಗಿ ನಮ್ಮ ಜರ್ನಿ ಕಂಟಿನ್ಯೂ ಆಗಬೇಕು ಅಂತಂದರೆ ಅದಕ್ಕೆ ಕಾರಣ, ಅದಕ್ಕೆ ಸಪೋರ್ಟ್ ಏನು? ಅವಿದ್ಯೆ. ಹಾಗಾಗಿ ಅವಿದ್ಯೆ ಅಂತಂದರೆ ಯಾರು ನೆಗೆಟಿವ್ ಥಿಂಕ್ ಮಾಡಬೇಡಿ. ವೆರಿ ಫಂಡಮೆಂಟಲ್ ನೆಸೆಸಿಟಿ ಆಫ್ ಪೃಥಕ್ ಜ್ಞಾನ. ಅದು ಒಂದೇ ರೀತಿ ಇರೋದಿಲ್ಲ. ನಮ್ಮ ಎನಿಮಿ ಆನೆಗಳ ಎನಿಮಿ ಅಲ್ಲ, ನಮ್ಮ ಫುಡ್ಡು ಆನೆಯ ಫುಡ್ ಅಲ್ಲ. ಈ ರೀತಿಯಾಗಿ ಪ್ರತಿಯೊಂದು ರಚನೆಯ ಅದರದ್ದೇ ಆದ ಒಂದು ವಿಚಾರಗಳಲ್ಲಿ ಆ ಪೃಥಜ್ಞಾನ ಅನ್ನೋದು, ಅಂದರೆ ಅವಿದ್ಯಾ ಅನ್ನೋದು ಸಂಬಂಧಿತದಲ್ಲಿರುತ್ತೆ ಅನ್ನೋದು ಇಲ್ಲಿಯ ವಿಚಾರ, ವೇದ ಹೇಳುವಂಥ ವಿಚಾರ. ಅಕ್ಷಯ್, ಪ್ರಶ್ನೆ ಇದೆಯಾ? ಕೇಳಿ ಕೀರ್ತಿ ಅವರೇ. ಸರ್, ಮತ್ತೆ ಅವಿದ್ಯೆ ಅಂದ್ರೆ ಇದೆ, ವಿದ್ಯೆ ಅಂದ್ರೆ ಯಾವುದು ಸರ್? ಅಂದ್ರೆ ಫಾರ್ ಯುವರ್ revolution and evolution and to actualize your ideas is called vidya. ಅವಿದ್ಯೆಯಲ್ಲೇ ನೀವು ನಾನು ಎಲ್ಲವೂ ಬದುಕಿ ಸಾಯೋ ತನಕ ಉಳ್ಕೋಬಹುದು. ಆದರೆ ಸಾಧನೆ ಮಾಡಬೇಕು, ನಾವು ಗಳಿಸಬೇಕು, ಮುಂದಕ್ಕೆ ಹೋಗಬೇಕು, ಈ ರೀತಿಯೆಲ್ಲ ಯೋಚನೆ ಮಾಡುವುದು ವಿದ್ಯೆಯ ಸಹಾಯದಿಂದ ಆ್ಯಕ್ಚುಲೈಸ್ ಮಾಡಲಿಕ್ಕಾಗುತ್ತೆ ಕೀರ್ತಿಯವರೇ. ಆದರೆ ವಿದ್ಯೆಯ ಅವಶ್ಯಕತೆ ಇಲ್ಲದೆಯೇ 99% ಗಿಂತ ಜಾಸ್ತಿ ಕ್ರಿಯೇಷನ್ಸ್ ಹಾಗೇ ಬದುಕುತ್ತವೆ. ಆದರೆ ಎಲ್ಲೋ ಕೆಲವು 0.1% ವಿದ್ಯೆಯ ಕಡೆ ಗಮನ ಕೊಡುತ್ತವೆ. ಗೊತ್ತಾಯ್ತಾ ಕೀರ್ತಿಯವರೇ? ಹಾ ಸರ್, ಅಂದ್ರೆ ಇಲ್ಲಿ ಇದು ಕಾನ್ಶಿಯಸ್ನೆಸ್, ಪೃಥಜ್ಞಾನ ಅಂದ್ರೆ ಅಲ್ಲ ಸರ್, ಅದು ಅವಿದ್ಯೆಯಲ್ಲಿ ಇದ್ದೇ ಇರುತ್ತೆ. ಅವಿದ್ಯೆಯೇ ಮೊಟ್ಟ ಮೊದಲ ಪ್ರಜ್ಞೆ. ಅದಿಲ್ಲದಿರುವ ರಚನೆ ಹುಟ್ಟಿದ ತಕ್ಷಣ ಸತ್ತೋಗುತ್ತೆ. ಅಂದ್ರೆ ಹುಟ್ಟಿದ ತಕ್ಷಣ ಉಸಿರಾಡಕ್ಕೆ ಆಗಲಿಲ್ಲ ಅಂದ್ರೆ ಅದು ಬದುಕತ್ತೆ. ಉದಾಹರಣೆ ಮಾನವ ಮಗು ಅಲ್ವಾ? ಅದನ್ನ ಯಾರು ಕೊಟ್ಟಿದ್ದು ಅನ್ನೋ ಪ್ರಶ್ನೆ ಋಷಿಗಳಿಗೆ ಕೇಳೋದಿಲ್ಲಿ. ಅದನ್ನ ಯಾರಪ್ಪ ಕೊಟ್ಟರು? ಏನು ಹುಟ್ಟಿ ವೇದವನ್ನು ಓದ್ತೆ, ಪಾಠವನ್ನು ಕೇಳ್ತೆ, ಆದರೆ ತಾನು ಉಸಿರಾಡೋದಕ್ಕೆ ಆರಂಭ ಮಾಡೇ ಬಿಡ್ತು. ಹಸಿವಾಗಿ ಅಳಲಿಕ್ಕೆ ಆರಂಭ ಮಾಡೇ ಬಿಡ್ತು. ತಾಯಿಯನ್ನು ಗುರುತಿಡಲಿಕ್ಕೆ ಆರಂಭ ಮಾಡೇ ಬಿಡ್ತು ಮಗು. ಯಾರು ಹೇಳಿಕೊಟ್ರು? ಅಲ್ಲಿ ಹೇಳಿಕೊಡ್ಲಿಕ್ಕೆ ಸಮಯವಾದರೂ ಎಲ್ಲಿದೆ? ಅಥವಾ ಹೇಳಿಕೊಡಲಿಕ್ಕೆ ಸಾಧ್ಯವೇ? ಅದೂ ಇಲ್ಲ. ಆದರೆ ಇವೆಲ್ಲ ಜ್ಞಾನ ಎಲ್ಲಿಂದ ಬಂತು? ಪ್ರಕೃತಿಯಿಂದ ಬಂತು. ಅಂದರೆ ಆ ಪರಮಾತ್ಮ, ಅಂದರೆ ಅಂತಿಮವಾದ ಚಲನೆ ಮತ್ತು ಚಿಂತನೆಯು ಈ ಒಂದು ಅವಿದ್ಯೆ ಎನ್ನುವ ಪೃಥಜ್ಞಾನವನ್ನ ಹುಟ್ಟಿನ ಜೊತೆಗೆ ಕೊಟ್ಟು ಕಳುಹಿಸಿರುತ್ತೆ ಅನ್ನೋದು ಋಷಿಗಳು ಹೇಳೋದು. ಪರಮಾತ್ಮ ಇಲ್ಲೇ ಇದ್ದಾನೆ ಅನ್ನುವುದರ ಸಂಕೇತ ಕೀರ್ತಿಯವರೇ. ವಿದ್ಯೆ ಅನ್ನೋದು ನಿಮ್ಮ ಆಪ್ಷನ್, ನಿಮ್ಮ ವಾಲಂಟರಿ ಟೇಕ್ಸ್. ಅದು ಬೇಕಾದ್ರೆ ತಗೋಬಹುದು, ಬೇಡದಿದ್ರೆ ಬಿಡಬಹುದು. ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ಎಷ್ಟು ಜನ ಬಂದಿದ್ದಾರೆ? ಯಾಕೆಂದ್ರೆ ಇಲ್ಲಿ ಬೇಕಾದವರು ಇಲ್ಲಿ ಬರ್ತಾ ಇದ್ದೀರಾ, ವಿದ್ಯೆ ಬೇಕಾದವರು. ಅವಿದ್ಯೆಯಲ್ಲೇ ಸಾಕು, ನನಗೆ ಅವಿದ್ಯೆಯಲ್ಲೇ ಮುಳುಗಿರ್ತೇನೆ, ಅದರನ್ನೇ ನಾನು ಉಪಯೋಗಿಸ್ಕೋತೇನೆ ಅನ್ನೋದು ಬರೋದಿಲ್ಲ ಅಷ್ಟೇ. ದಟ್ಸ್ ದ ಡಿಫ್ರೆನ್ಸ್. ಏನಾದ್ರು ಪ್ರಶ್ನೆ ಇದೆ ಕೀರ್ತಿಯವರೇ?
ಇಲ್ಲ ಸರ್. ಓಕೆ, ಮತ್ತಾರಿಗಾದ್ರು ಪ್ರಶ್ನೆ ಇದೆಯಾ? ಯಾರೋ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ರು, ಪ್ರಫುಲ್ಲತನ ಅವ್ರು ಯಾರೋ. ನನ್ನ ಪ್ರಶ್ನೆ ಇದೆ ಹಾ ಸರ್, ಅದೇ ಕೀರ್ತಿ ಅವ್ರ. ಹಾ ಸರ್, ಕೀರ್ತಿ ಅವ್ರು ಕೇಳಿದ್ದೆ ಕ್ವಶನ್ ಸರ್. ಹಾ, ಹಾಗಾಗಿ ನಾವು ಪೃಥಜ್ಞಾನ, ಅವಿದ್ಯೆಯಿಂದ ಉತ್ಪನ್ನವಾಗುವ ಪೃಥಜ್ಞಾನವನ್ನು ನಾವು ಕಡೆಗಣಿಸಬಾರದು. ಒಂದು ಯೋಗ್ಯತೆ ಬರುವ ತನಕ, ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಗಳಿಸುವ ತನಕ ನಾವು ಅವಿದ್ಯೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಭದ್ರವಾಗಿ ಹಿಡ್ಕೋಬೇಕು. ಈಗ ವೇದಗಳಲ್ಲಿ ಅಥವಾ ಸಾಧನೆಗಳಲ್ಲಿ ಪ್ರಾಣಾಯಾಮ, ಯೋಗಾಸನ ಯಾತಕ್ಕೆ ಶುರುವಾಗುತ್ತೆ? ಈ ಒಂದು ಸರ್ವೈವಲಲ್ಲಿ, ಪೃಥಜ್ಞಾನದಲ್ಲಿ ನಮ್ಮ ಒಂದು ಫಿಟ್ನೆಸ್ ಇರಬೇಕು. ಮಾನಸಿಕ, ದೈಹಿಕ, ಪ್ರಾಣ, ಶಕ್ತಿ ಎಲ್ಲ ಒಂದು ಫಿಟ್ ಆಗಿದ್ರೇನೆ ವಿದ್ಯೆಯಲ್ಲಿ ಚಲಿಸಲಿಕ್ಕೆ, ತಪಸ್ಸು ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ, ಮತ್ತೊಂದು ಮಾಡಲಿಕ್ಕೆ, ಯೋಗಿ ಆಗಲಿಕ್ಕೆ ಸಾಧ್ಯ. ಆದರೆ ಆಗುವ ತನಕ ನಾವು ಇವೆಲ್ಲವನ್ನು ಸರಿಯಾಗಿ ಕಾಪಾಡಿಕೊಳ್ಳಲೇಬೇಕು. ಹಾಗಾಗಿ ಈ ದೇವತೆಗಳು, ಈ ಪರಮಾತ್ಮ ಸೃಷ್ಟಿ ಮಾಡಿದ ದೇವತೆಗಳನ್ನು ಈ ಅವಿದ್ಯೆಯನ್ನು ನೋಡಿಕೊಳ್ಳಲಿಕ್ಕೆ, ಅವಿದ್ಯೆಯನ್ನು ಕೊಡಲಿಕ್ಕೆ, ಅವಿದ್ಯೆಯ ಪ್ರಕಾರದಲ್ಲಿ ಅವುಗಳ ಬದುಕಿ ಉಳಿಯುವಿಕೆ, ಅವುಗಳ ಚಲನೆ ಮತ್ತು ಚಿಂತನೆಗಳಿಗಾಗಿ, ಅವುಗಳ ದೈಹಿಕ ಮಾನಸಿಕ ಚಲನೆಗಾಗಿ ಈ ದೇವತೆಗಳು ಅಂತ ನಾನು ಮೊದಲೇ ಹೇಳೋದ್ನಲ್ಲ, ಅವುಗಳನ್ನು ಹಲವಾರು ಜವಾಬ್ದಾರಿಗಳನ್ನು ಕೊಟ್ಟು ಆ ಒಂದು ಪರಮಾತ್ಮ ನಿಯೋಜಿಸಿದೆ. ಇವರನ್ನು ಅಭಿಮಾನ ದೇವತೆಗಳು ಅಂತ ಕರೀತಾರೆ. ಈಗ ಅಗ್ನಿ ಫಾರ್ ಎಕ್ಸಾಂಪಲ್, ಆವೇಗಕ್ಕೆ, ಮೊಮೆಂಟಮ್ಗೆ ಇರುವಂತಹ ಅಭಿಮಾನ ದೇವತೆ. ಅಂದ್ರೆ ಅರ್ಥ ಏನು? ಅಭಿಮಾನ, ನಾನು ಹಿಂದೇನೂ ತರಗತಿಗಳಲ್ಲಿ ಹೇಳಿದ್ದೀನಿ. ಅಭಿ ಅಂದರೆ ವರ್ತನೆ, ಮಾನ ಅಂದರೆ ಯಾವುದೋ ಒಂದು ಆಲ್ರೆಡಿ ಒಂದು ಅಳತೆ ಇದೆ, ಯಾವುದೋ ಒಂದು ಮಾಪನ ಇದೆ. ಯಾವುದದು? ಸತ್ಯದ ಪ್ರಕಾರದಲ್ಲಿ ಉತ್ಪನ್ನವಾಗಿರುವ ಅವಿದ್ಯೆಯ ಮಾಪನಗಳು, ಅವುಗಳ ಒಂದು ವಾಸ್ತವೀಕರಣ, ಚಲನೆ, ನಿರ್ವಹಣೆಗಾಗಿ ಶಕ್ತಿಯನ್ನು ಹೊಂದಿರುವಂತಹ ರಚನೆಗಳೇ ಆಯಾ ಅಭಿಮಾನಿ ದೇವತೆಗಳು. ಓಕೆ. ಅಗ್ನಿಮೇ ಏಳ ಪುರೋಹಿತಂ ಯಜ್ಞಸ್ಯ ದೈವಸ್ವ ಋತ್ವಿಜಂ. ಮೊಟ್ಟ ಮೊದಲ ಅಭಿಮಾನ ದೇವತೆಯ ಬಗ್ಗೆ ಕುರಿತಾಗಿ ಋಗ್ವೇದದ ಮಂತ್ರ. ಯಜ್ಞಸ್ಯ ದೈವಸ್ವ ಋತ್ವಿಜಂ, ತಿಳಿದು ಮಾಡುವಂತಹ ಆ ಆವೇಗಗಳ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆ ಇಟ್ಟುಕೊಂಡು ಅವುಗಳ ವರ್ತನೆಗಾಗಿ ಶಕ್ತಿ ಸಾಮರ್ಥ್ಯಗಳನ್ನು ಕೊಡುವಂತಹ ಅಭಿಮಾನ ದೇವತೆ ಅನ್ನುವುದೇ ಅಗ್ನಿ. ಈ ರೀತಿಯಾದ ದೇವತೆಗಳನ್ನು ಸೃಷ್ಟಿ ಮಾಡಿದ, ಈ ಜವಾಬ್ದಾರಿಗಳನ್ನು ಕೊಟ್ಟು ಸೃಷ್ಟಿ ಮಾಡಿದ ಪರಮಾತ್ಮ, ಒಂದು ನಿಮಿಷ, ಅವುಗಳನ್ನು ಈ ಒಂದು ಸಂಸಾರಕ್ಕೆ ನಿಯೋಜನೆ ಮಾಡಿದ. ಆಗಲ್ಲ ಅಂತ ಹೇಳೋಂಗಿಲ್ಲ, ಅವು ಮಾಡಲೇಬೇಕು. ಕೇಳಪ್ಪಾಕ್ಷೆ. ಹಾಗಿದ್ದಲ್ಲಿ ದೇವತೆಗಳ ಸೃಷ್ಟಿ ಋಗ್ವೇದದ ಮೊದಲನೇ ಮಂತ್ರ ಬರೋಕ್ಕೂ ಮುಂಚಿಂದನೂ ಸಹ ಇತ್ತು ಸರ್? ಹೌದು. ಋಗ್ವೇದ ಏನು, ಯಾವ್ಯಾವುದು ಎಕ್ಸಿಸ್ಟಿಂಗ್ ಪ್ರಿನ್ಸಿಪಲ್ಸ್ಗಳಿದೆ ಅದರ ಒಂದು ಆಕ್ಟಿವೇಶನ್ಗೆ ನಾಲೆಡ್ಜ್ ಬೇಕು. ಉಪಾಸನೆ, ಕರ್ಮ, ಜ್ಞಾನ ಇವೆಲ್ಲದ ಪ್ರಕಾರವಾಗಿ ಇರುವಂಥದ್ದು ಋಗ್ವೇದದ ಮಂತ್ರಗಳು. ಅದು 9 ಕೋಟಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ, 9 ಕೋಟಿ ಪ್ರಿನ್ಸಿಪಲ್ಸ್. ಆದರೆ ಇವತ್ತು ಅವೈಲಬಿಲಿಟಿ ಇರೋದು 10,555 ಮಂತ್ರಗಳು ಮಾತ್ರ. ಅಕ್ಷಯ್. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಮುಂದಕ್ಕೆ ಹೋಗೋಣ. ಈ ರೀತಿಯಾದ ಸಂಸಾರದಲ್ಲಿ ಅವಿದ್ಯೆ ಮೊದಲಾಯಿತು. ನೆಕ್ಸ್ಟ್ ಏನು? ಕಾಮ. ಕಾಮ ಅಂದರೆ ಏನು? ಇಚ್ಛೆ, ಬದುಕಬೇಕು ಎನ್ನುವ ಒಂದು ಪ್ರಬಲವಾದ ಇಚ್ಛೆ ಅವಿದ್ಯೆಯಿಂದ ಬರುವಂಥದ್ದು. ಆ ಅವಿದ್ಯೆಯಿಂದ ಬರುವಂಥದ್ದೇ ಈ ಕಾಮಗಳು. ಸಂತಾನೋತ್ಪತ್ತಿ, ಭಾಗ್ಯ, ಯೋಗ್ಯತೆ, ಬದುಕುಳಿಯುವಿಕೆ, ಈ ಥರ ಹಲವಾರು ರೀತಿಯಾದ ಫಂಡಮೆಂಟಲ್
ಇಚ್ಛೆಗಳು ಅದು ಎಷ್ಟು ಬಲವಂತವಾಗಿರುತ್ತೆ ಅಂತಂದರೆ, ಪ್ರತಿಯೊಂದು ರಚನೆಯು ತನ್ನ ಸಾವು ಏನಾರ ಕಾಣಿಸಿಕೊಂಡರೆ ಬಹಳ ಪ್ರಬಲವಾಗಿ ತನ್ನಲ್ಲಿರುವ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಉಪಯೋಗಿಸಿ ಬದುಕುಳಿಯೋದಕ್ಕೆ ಪ್ರಯತ್ನ ಮಾಡುತ್ತೆ. ಅದೇ ಒಂದು ನಮಗೆ ಗೊತ್ತಿರುವಂಥ ವಿಚಾರ. ಅದೇ ರೀತಿ ತಮ್ಮ ಸಂತಾನಕ್ಕಾಗಿ ಬಹಳ ಪ್ರಬಲವಾಗಿ ಹೊಡೆದಾಡುತ್ತವೆ. ನಂತರ ಜನಿಸಿದ ಸಂತಾನಕ್ಕಾಗಿ ಆ ತಾಯಿ ಮತ್ತು ತಂದೆ ಬಹಳ ಪ್ರಬಲವಾಗಿ ತಮ್ಮ ಜೀವನದಲ್ಲಿ ಹೋರಾಟ ಮಾಡುತ್ತವೆ. ಈ ರೀತಿಯಾದ ಫಂಡಮೆಂಟಲ್ ಕಾಮಗಳು ಅವಿದ್ಯಾ ಪ್ರಕಾರದಿಂದ ಹುಟ್ಟುವ ಕಾಮಗಳಿಗಾಗಿ ಮತ್ತು ವಿದ್ಯಾ ಪ್ರಕಾರದಿಂದ ಹುಟ್ಟುವಂತಹ ಕಾಮ ಇಚ್ಛೆಗಳಿಗಾಗಿ, ಎರಡು ಇಚ್ಛೆಗಳೇ, ಒಂದು ಅವಿದ್ಯೆಯಿಂದ ಉತ್ಪನ್ನವಾಗುವಂಥವು, ಇಂದು ವಿದ್ಯೆಯಿಂದ ಉತ್ಪನ್ನವಾಗುವಂಥವು, ಎಲ್ಲವೂ ಇಚ್ಛೆಗಳೇ. ನನಗೆ ಏನು ಬೇಡ ಎನ್ನುವುದು ಕೂಡ ಒಂದು ಇಚ್ಛೆ, ನಾನು ಮುಕ್ತಿ ಹೊಂದುವೆ ಎನ್ನುವುದು ಕೂಡ ಒಂದು ಇಚ್ಛೆ. ಇಚ್ಛೆ ಅನ್ನುವುದೇ ಅದರ ಎರಡು ಕೊಂಬೆಗಳು, ಬೇಕು ಮತ್ತು ಬೇಡ. ಬೇಡ ಅನ್ನುವುದು ಒಂದು ಇಚ್ಛೆ, ಹಾಗೆ ಬೇಕು ಎನ್ನುವುದು ಕೂಡ ಒಂದು ಇಚ್ಛೆ. ಈ ರೀತಿಯಾದ ಇಚ್ಛೆಗಳ ಸಮುದ್ರವೇ ಈ ಸಂಸಾರ. ಹಾಗಾಗಿ ಮೊಟ್ಟ ಮೊದಲು ಅವಿದ್ಯ, ನಂತರ ಅದನ್ನು ಜನಿಸುವಂತಹ ಕಾಮ. ಈ ಒಂದು ಅವಿದ್ಯೆಯಿಂದ ಜನಿಸಿರುವಂತಹ ಕಾಮಗಳ ವಾಸ್ತವೀಕರಣಕ್ಕಾಗಿ, ಅದರ ಒಂದು ಫಲಕ್ಕಾಗಿ ಮಾಡುವುದೇ ಕರ್ಮ. ಏನಾರು ಮಾಡಬೇಕು, ಸುಮ್ಮನೆ ಯೋಚನೆ ಮಾಡ್ತಾ ಕೂತರಾಗಲ್ಲ. ಎದುರುಗಡೆ ತಟ್ಟೆಯಲ್ಲಿ ಅನ್ನ ಇದ್ರೂ ಕೂಡ, ತಾಯಿ ತುತ್ತನ್ನು ಬಾಯಿಗೆ ಹಾಕಿದರೂ ಕೂಡ ಅದನ್ನು ಅಗಿದು ಜಗಿದು ನುಂಗಬೇಕಾದ್ದು ಆ ರಚನೆಯ ಕರ್ತವ್ಯವಾಗಿರುತ್ತೆ. ಅಂದರೆ ಅಷ್ಟಾದರೂ ಕರ್ಮ ಮಾಡಲೇಬೇಕಾಗತ್ತೆ. ವಾತಾವರಣದಲ್ಲಿ ಗಾಳಿ ಇದೆ, ಆದರೆ ಅದನ್ನು ಉಸಿರಾಟದ ಮೂಲಕ ತೆಗೆದುಕೊಳ್ಳಬೇಕಾದ್ದು ಕೂಡ ಒಂದು ಆ ರಚನೆಯ ಕರ್ತವ್ಯವಾಗಿರುತ್ತೆ. ಹಾಗಾಗಿ ಈ ಮೂರು ಇರುವಂಥದ್ದನ್ನೇ ಸಂಸಾರ ಅನ್ನುವುದನ್ನು ಋಷಿಯಲ್ಲಿ ಹೇಳ್ತಾ ಇದ್ದಾರೆ. ಅವಿದ್ಯ, ಕಾಮ ಮತ್ತು ಕರ್ಮ, ಈ ಮೂರು ಕೂಡಿರುವುದೇ ಈ ಸಂಸಾರ ಎನ್ನುವ ಸಮುದ್ರ. ಈ ಒಂದು ಅವಿದ್ಯೆಗಳಿಗಾಗಿ, ಅವುಗಳಿಂದ ಉತ್ಪನ್ನವಾಗುವ ಕಾಮಕ್ಕಾಗಿ, ಅವುಗಳಿಗಾಗಿ ಮಾಡುವ ಕರ್ಮದ ಫಲದ ಉತ್ಪನ್ನಕ್ಕಾಗಿ ದೇವತೆಗಳ ಸೃಷ್ಟಿಯಾಗಿದೆ ಅನ್ನುವುದು ಇಲ್ಲಿಯ ಒಂದು ಕನ್ಕ್ಲೂಷನ್. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಇದನ್ನೇ ಸಂಸಾರ. ಹಾಗಾಗಿ ನಂತರ ಏನಾಯಿತು, ಆ ದೇವತೆಗಳನ್ನ ಹಸಿವು ಬಾಯಾರಿಕೆಗಳಿಂದ ಅಡ್ಜಾಯಿನ್ ಮಾಡ್ದ, ಆ ಒಂದು ಪ್ಯಾರಾಮೀಟರ್ನ ಅದರಲ್ಲಿ ಹಾಕಿದ. ಯಾಕೆ ಅಂತಂದರೆ, ಹಸಿವಿರುವುದಕ್ಕೆ ಆಹಾರದ ಹುಡುಕುವಿಕೆ, ಆಹಾರಕ್ಕಾಗಿ ಕೃಷಿ ಮಾಡುವಿಕೆ. ಅಂದರೆ ಸರ್ವೈವಲ್ ಅವಿದ್ಯಾದಲ್ಲಿ, ಸರ್ವೈವಲ್ ಇನ್ಸ್ಟಿಂಕ್ಟಲ್ಲಿ ಆಹಾರ ಮತ್ತು ಬಾಯಾರಿಕೆ ಎರಡನ್ನ ಕೂಡ ದೇವತೆಗಳ ಸಮೇತವಾಗಿ ಆ ಪರಮಾತ್ಮನು ಒಂದು ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಆಗಿ ಮಾಡ್ತು. ಯಾಕೆ ಅಂತಂದರೆ, ತನ್ನ ಕರ್ಮದಲ್ಲಿ ಆನಂದದಲ್ಲಿ ಮಾಡದಿರುವ ರಚನೆಗಳು ಕಡೆ ಪಕ್ಷ ತಮ್ಮ ಹಸಿವು ಬಾಯಾರಿಕೆಗಳಿಗಾಗಿ ಆದರೂ ಮಾಡಲಿ, ಇಲ್ಲದಿದ್ದರೆ ಇವರು ಯಾರು ಏನು ಮಾಡೋದಿಲ್ಲ. ನೋ ಬಡಿ ಕೇರ್ಸ್ ಪರಮಾತ್ಮ, ನೋ ಬಡಿ ಕೇರ್ಸ್ ಋತ, ನೋ ಬಡಿ ಕೇರ್ಸ್ ಅಬೌಟ್ ವಿದ್ಯಾ. ಎಲ್ಲವೂ ಸ್ತಬ್ಧವಾಗಿ ಇರ್ತಿತ್ತು. ಇವತ್ತು ಅಂದಿನ ಪ್ರಪಂಚ ನೋಡಿ, ಇಂದಿನ ಪ್ರಪಂಚ ನೋಡಿ, ಆಹಾರಗಳಿಗಾಗಿ, ಹಸಿವು ನಿದ್ರೆ ಬಾಯಾರಿಕೆಗಳಿಗಾಗಿ ಸಕಲವೂ ಹೊಡೆದಾಡ್ತವೆ. ಯಾರು ಶ್ರೀಮಂತರಿರಬಹುದು, ಬಡವರಿರಬಹುದು, ವಿದ್ಯೆ ಇರಬಹುದು, ವಿದ್ಯೆ ಇರಬಹುದು, ವಿದ್ಯಾವಂತರಾಗಿರಬಹುದು, ಏನೇ ಆಗಿರಬಹುದು, ಇವುಗಳು ಕಾಮನ್ ಆಗಿರುತ್ತೆ. ಈ ಕಾಮನ್ ಅನ್ನೋದನ್ನ ಆ ಪರಮಾತ್ಮ ಏನು ಕಾಮನ್ನು, ಹಸಿವು ಬಾಯಾರಿಕೆ, ಇವುಗಳನ್ನು ಸಂಸಾರದಲ್ಲಿ ಮತ್ತು ಅವುಗಳನ್ನು ನೋಡಿಕೊಳ್ಳುವಂತಹ ರೆಸ್ಪಾನ್ಸಿಬಿಲಿಟಿ ಜಾಗದಲ್ಲಿರುವಂತಹ ಅಭಿಮಾನ ದೇವತೆಗಳಲ್ಲಿ ಕೂಡ
ಇನ್ಸ್ಟಾಲ್ ಮಾಡ್ತು. ನೋಡಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹೌ ದ ಪರಮಾತ್ಮ ಮೋಟಿವೇಟೆಡ್ ಎವ್ರಿ ಕ್ರಿಯೇಷನ್ ಟು ಡೂ ಇಟ್ಸ್ ಡ್ಯೂಟಿ. ಅರ್ಥ ಆಗ್ತದೆ ಅನ್ಕೋತೀನಿ. ಕಾಮವನ್ನು ಮೀರಿ ಇರಬಹುದು, ಆದರೆ ನಿದ್ರೆ, ಹಸಿವು, ಬಾಯಾರಿಕೆಗಳನ್ನು ಮೀರಿ ಇರುವುದಕ್ಕೆ ಆಗುವುದಿಲ್ಲ. ಇದು ಯಾರೇ ಬೇಕಾದ್ರೆ ಪ್ರಯೋಗಾತ್ಮಕವಾಗಿ ಅಂದು ಮಾಡಿ ನೋಡಿದ್ದಾರೆ. ಹಾಗಾಗಿ ಋಷಿಗಳು ಒಪ್ಪಿಕೊಂಡಿದ್ದಾರೆ, ಆ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ಕೂಡ ಇಲ್ಲಿ ಯಾರಿಗಾದರೂ ಒಪ್ಪಿಗೆ ಇಲ್ಲ ಈ ವಿಚಾರ, ಋಷಿ ಹೇಳ್ತಿರೋ ವಿಚಾರ ಅಥವಾ ನಾನು ಹೇಳ್ತಿರೋ ವಿಚಾರ ಒಪ್ಪಿಗೆ ಇಲ್ಲ ಅಂತಂದರೆ ಸ್ವತಃ ಪರೀಕ್ಷೆ ಮಾಡಿ, ನಿದ್ರೆಯನ್ನು ತೊರೆದು, ಆಹಾರವನ್ನು ತೊರೆದು, ಬಾಯಾರಿಕೆಯನ್ನು ತೊರೆದು ಬದುಕಿ ನೋಡಿ ಹೇಗೆ ಕೇವಲ ವಿದ್ಯೆಯಿಂದ ಸರ್ವೈವಾಗಕ್ಕಾಗುತ್ತಾ ಅನ್ನೋದನ್ನು ಪ್ರಯತ್ನ ಮಾಡಿ ನೋಡಿ. ನಿಮಗೆ ಇವುಗಳು ಅರ್ಥವಾಗತ್ತೆ. ಯಾರಿಗಾದ್ರೂ ಡೌಟ್ ಇದೆಯಾ? ಪ್ರಫುಲ್ಲತಾ ಕೇಳಿ. ಪ್ರಫುಲ್ಲತಾ ಅವರೇ. ಸರ್, ಹಾಗಿದ್ರೆ ಈಗ ಸಾಧಿಸಿರ್ತಾರಲ್ಲ ಸರ್, ಈಗ ಇದನ್ನ ಯೋಗ ಅದೆಲ್ಲ ಸಾಧನೆ ಮಾಡ್ತಾರ, ಅವರೆಲ್ಲ ಬಿಟ್ಟು ಇರ್ತಾರಲ್ವಾ ಸರ್, ಅವ್ರಿಗೆ ಮಾತ್ರ ಅಂದ್ರೆ ಯೋಗ ಇದರಿಂದ ಮಾಡಿದ್ರೆ ಅವ್ರಿಗೆ ಸಾಧ್ಯವಾಗುತ್ತೆ ಅಂತಲ್ಲ ಸರ್? ಈ ಅವಿದ್ಯೆಯನ್ನ ಉಪಯೋಗಿಸಿ ವಿದ್ಯಾ ಮಟ್ಟಕ್ಕೆ ಬಂದಾಗ ಅವಿದ್ಯೆಯನ್ನ ಬಿಡಲಿಕ್ಕೆ ಸಾಧ್ಯ. ಆದ್ರೆ ಅವಿದ್ಯಾ ಮಟ್ಟದಲ್ಲೇ ಇದ್ದೇ ಅವಿದ್ಯವನ್ನೇ ಬಿಟ್ಟುಬಿಡ್ತೀನಿ ಅಂದ್ರೆ ಆಗೋದಿಲ್ಲ. ಅವಿದ್ಯಾದಲ್ಲಿ ವಿದ್ಯೆಯನ್ನೇ ಬಿಡಬಹುದು, ಆದ್ರೆ ಅವಿದ್ಯೆಯನ್ನು ಬಿಡಲಿಕ್ಕೆ ಆಗೋದಿಲ್ಲ. ಅವಿದ್ಯಾ ಮಟ್ಟದಿಂದ ವಿದ್ಯಾ ಮಟ್ಟಕ್ಕೆ ಚಲಿಸಿ ನಮ್ಮಲ್ಲಿ ಆ ಒಂದು ಟ್ರಾನ್ಸಿಷನ್ ಇವೆಲ್ಲ ಆದಾಗ ಆಕ್ಚುಲೈಸೇಷನ್ ಆಗಿ, ಮ್ಯಾನಿಫೆಸ್ಟ್ ಆಗಿ, ಪರ್ಸನಲೈಸೇಷನ್ ಆದಾಗ ಯಾವುದು ವಿದ್ಯೆ, ಆಗ ಅವಿದ್ಯೆಗಳ ಒಂದು ಹಿಡಿತಕ್ಕೆ ತಗೋಬಹುದೇ ವಿನ ಅಲ್ಲಿವರೆಗೆ ಆಗೋದಿಲ್ಲ. ಪ್ರಫುಲ್ಲತಾ ಅವರೇ. ಓಕೆ, ಈ ರೀತಿಯಾಗಿ ಸ್ಥಾನಗಳು, ಕರಣಗಳು ಮತ್ತೆ ದೇವತೆಗಳು ಇದಿಷ್ಟು ಸೇರಿದ್ದನ್ನ ವಿರಾಟ್ ಪುರುಷ ಅಂದ್ರೆ ಎನಾರ್ಮಸ್ ಪೊಟೆನ್ಷಿಯಾ. ಯಾವ್ಯಾವುದು ಸ್ಥಾನಗಳಿವೆ, ಟೂಲ್ಸ್ಗಳಿವೆ, ಮತ್ತೆ ದೇವತೆಗಳಿವೆ. ಈ ಮೂರನ್ನು ಸೇರಿಕೊಂಡಾಗ ಸೃಷ್ಟಿಯಲ್ಲಿ ಅದೇ ವಿರಾಟ್ ಪುರುಷ, ದ ಎನಾರ್ಮಸ್ ಪೊಟೆನ್ಷಿಯಾಲಿಟಿ. ಅಂದರೆ ದಿಟ್ ಈಸ್ ದಿ ಬಿಗ್ಗೆಸ್ಟ್ ಆಪರ್ಚುನಿಟಿ. ಅದೇ ವಿರಾಟ್ ಪುರುಷ ಕ್ರಿಯೇಟ್ ಆಯಿತು. ಆ ಕ್ರಿಯೇಟ್ ಆಗಿದ ವಿರಾಟ್ ಪುರುಷನ್ಗೆ ಕೆಲವು ದೋಷಗಳನ್ನ ಆ ಪರಮಾತ್ಮ ಸೃಷ್ಟಿ ಮಾಡ್ತು. ಏನು? ಹಸಿವು, ನಿದ್ರೆ, ಬಾಯಾರಿಕೆ, ಮೈಥುನ, ಭಯ, ಆನಂದ, ಉತ್ಸಾಹ, ಶ್ರದ್ಧೆ, ಈ ಥರ ಹಲವಾರು ವಿಚಾರಗಳನ್ನು ದೋಷ ರೂಪದಲ್ಲಿ, ಅಂದರೆ ದೋಷ ಅಂದ್ರೇನು? ಮ್ಯಾಂಡೇಟ್ರಿ, ಅಂದರೆ ಅವಿದ್ಯೆಯ ಪ್ರಕಾರಗಳನ್ನು ಅದರಲ್ಲಿ ತುಂಬಿ ಅದರ ಸರ್ವೈವಲ್ಗೆ ಥ್ರೆಟನಿಂಗ್ ಮಾಡ್ತು. ಇದನ್ನ ಕೇರ್ ಮಾಡಲಿಲ್ಲ ಅಂತಂದರೆ ಯು ವಿಲ್ ನಾಟ್ ಸರ್ವೈವ್ ಅನ್ನೋ ಒಂದು ಫಾರ್ಮುಲಾನ ಡಿರೈವ್ ಮಾಡಿ ಆ ವಿರಾಟ್ ಪುರುಷನಿಗೆ ಕೊಡ್ತು. ಆ ವಿರಾಟ್ ಪುರುಷ ಏನಿಂದ ಆಗಿದ್ದಾನೆ? ಸ್ಥಾನಗಳಿಂದ ಆಗಿದ್ದಾನೆ, ಕರಣಗಳಿಂದ ಆಗಿದ್ದಾನೆ, ಮತ್ತು ದೇವತೆಗಳಿಂದ ಆಗಿದ್ದಾನೆ. ಓಕೆ, ಹಾಗಾಗಿ ಇದೆಲ್ಲ ಆದಾಗ ಕೇಳಪ್ಪ ಅಕ್ಷಯ್. ಒಬ್ಬ ಮನುಷ್ಯ ವೀರಭಾವಕ್ಕೆ ಹೋದ್ರೆ ಈ ಅವಿದ್ಯೆಯನ್ನು ಮೀರಿ ಹೋಗ್ತಾನೆ ಅಲ್ವಾ ಸರ್? ಅವಿದ್ಯವನ್ನ ಮೀರಿ ಹೋಗಲಿಕ್ಕೆ ಭಾವಗಳು ಬೇಕು, ಆದ್ರೆ ಮೀರಿದ ಮೇಲೆ ಬಿಡಲಿಕ್ಕೆ ಸಾಧ್ಯ. ಅಂದ್ರೆ ವಿದ್ಯೆಯಲ್ಲಿ ತನ್ನ ಸ್ಥಾನ, ತನ್ನ ಕರಣ, ತನ್ನ ದೇವತೆಗಳು ಈ ಮೂರನ್ನೂ ಪ್ರತಿಷ್ಠಾಪಿಸಿಕೊಂಡಾಗ, ಅಂದ್ರೆ ವಿರಾಟ್ ಪುರುಷನನ್ನ ಅವಿದ್ಯೆಯಿಂದ ವಿದ್ಯೆಗೆ ಸ್ಥಿತ್ಯಂತರಗೊಳಿಸಿಕೊಂಡಾಗ ಅಂತಹ ಮನುಷ್ಯ ಅವಿದ್ಯೆಯನ್ನು ಮೀರಬಹುದು. ಅಕ್ಷಯ್, ಈ ರೀತಿಯಾಗಿ ಡಿಸೈನ್ ಆದ ಆ ವಿರಾಟ್ ಪುರುಷ, ಹಾಗಾದರೆ ಅಂದರೆ ಅದರಲ್ಲಿ ದೇವತೆಗಳಿದ್ರು, ಟೂಲ್ಸ್ಗಳಿತ್ತು, ಸ್ಥಾನಗಳಿತ್ತು. ಈ ಮೂರು ಸೇರಿದಂತಹ ಈ ವಿರಾಟ್ ಪುರುಷ
ಸಂಸಾರದಲ್ಲಿ ಬಿದ್ದ ಅವಿದ್ಯಾ ಕರ್ಮ ಕಾಮಗಳಿಂದ ಕೂಡಿದ ಆಗ ಇಷ್ಟೆಲ್ಲ ಮಾಡಿದಿಲ್ಲಪ್ಪ ಪರಮಾತ್ಮ, ಈಶ್ವರನೇ, ಪರಮಾತ್ಮನೇ, ನಾವು ಆಹಾರವನ್ನು ಎಲ್ಲಿ ತಿನ್ನಬೇಕು, ಅದರ ಸ್ಥಾನ ಏನು, ಅದರ ಬಗ್ಗೆ ಅನುಕೂಲಗಳನ್ನ ಮಾಡಿಕೊಡು. ಈ ಥರ ಎಲ್ಲ ದಿನ ಸರ್ವೈವಲ್ಗೆ ಕ್ವಶನ್ ಮಾಡಿ ಇಟ್ಬಿಟ್ಟೆ. ಈ ಸರ್ವೈವಲ್ ಆಗಬೇಕು ನಾನು ಅಂದರೆ ವೇರ್ ಇಸ್ ದ ಫುಡ್, ವೇರ್ ಇಸ್ ದ ಪೊಸಿಷನ್ ಫಾರ್ ಫುಡ್, ವಾಟ್ ಈಸ್ ದ ಮೆಕ್ಯಾನಿಸಮ್ ಫಾರ್ ದಟ್? ಈ ಸಂಸಾರದಲ್ಲಿ ಇಲ್ವೇ ಇಲ್ವಲ್ಲ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ವೆರಿ ಬಿಗಿನಿಂಗ್ ಆಫ್ ದಿ ಸೃಷ್ಟಿ, ಆ ಟೈಮಲ್ಲಿ ಇದು ಹೀಗಿತ್ತು. ಈ ಒಂದು ಪ್ಯಾರಾಮೀಟರ್ ಆ್ಯಡ್ ಆದಾಗ, ಅವಿದ್ಯಾ ಕಾಮಕರ್ಮಗಳು ವಿರಾಟ್ ಪುರುಷನಲ್ಲಿ ಉಂಟಾದಾಗ ಅದು ಪ್ರಶ್ನೆ ಮಾಡ್ತು, ವೇರ್ ಈಸ್ ಮೈ ಫುಡ್, ವೇರ್ ಐ ವಿಲ್ ಗೆಟ್ ಇಟ್? ಎಲ್ಲೂ ಕಾಣಿಸ್ತಾ ಇಲ್ಲ. ಅಂಡ್ ವಾಟ್ ಈಸ್ ದ ಫುಡ್ ಅಗೈನ್? ವಾಟ್ ಈಸ್ ದಿ ಅಂದ್ರೆ ಫುಡ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಅದೆಲ್ಲಿದೆ ಅಂತ ಗೊತ್ತಿಲ್ಲ, ಸೃಷ್ಟಿ ಅಂದ್ರೆ ಗೊತ್ತಿಲ್ಲ. ಇವತ್ತು ಆಶ್ಚರ್ಯ ಆಗ್ಬೋದು ನಿಮಗೆ ಕೇಳಿದ್ರೆ, ಫುಡ್ ಅಂದ್ರೆ ಗೊತ್ತಿಲ್ವೇ ಅಂತ. ಆದರೆ ಬಿಗಿನಿಂಗ್ನಲ್ಲಿ ದೇರ್ ವಾಸ್ ನೋ ಫುಡ್, ಓನ್ಲಿ ದ ರಿಕ್ವೈರ್ಮೆಂಟ್ ಫುಡ್ ವಾಸ್ ದೇರ್. ಅಂಥ ಟೈಮಲ್ಲಿ ಸೃಷ್ಟಿನೇ ಆಗಿತ್ತಿಲ್ಲ ಫುಡ್ಡು. ಆ ಬೇಡಿಕೆ ಉಂಟಾದಾಗ ಎಲ್ಲಿದೆ ಫುಡ್ಡು ಅನ್ನುವುದನ್ನು ಕೇಳುವುದಕ್ಕಾಗಿ ಆ ಒಂದು ವಿರಾಟ್ ಪುರುಷ ಕೇಳ್ತಾನೆ. ಅದಕ್ಕೆ ಆ ಪರಮಾತ್ಮ ಏನು ಮಾಡುತ್ತೆ ಮುಂದಕ್ಕೆ ಸೃಷ್ಟಿಯನ್ನು, ಈ ಒಂದು ರಿಕ್ವೈರ್ಮೆಂಟ್ಗೆ, ಸರ್ವೈವಲ್ ರಿಕ್ವೈರ್ಮೆಂಟ್ಗೆ, ಆ ವಿರಾಟ್ ಪುರುಷನಿಗಾಗಿ, ಅಂದರೆ ಆ ದೇವತೆಗಳಿಗಾಗಿ, ಅಂದರೆ ಅವಿದ್ಯಾ ಕಲ್ಪಿತ ಕಾಮ ಕರ್ಮಗಳಿಂದ ಕೂಡಿದ ರಚನೆಗಳಿಗಾಗಿ ಏನೆಲ್ಲ ಮಾಡ್ತು ಅನ್ನೋದನ್ನು ನಾವು ಮುಂದಿನ ವಾರ ಮುಂದಿನ ಮಂತ್ರಗಳಲ್ಲಿ ನೋಡೋಣ. ಇವತ್ತು ನೋಡಿದ ಇಷ್ಟು ವಿಚಾರದ ಮಂತ್ರ ಹೀಗಿದೆ: ತಾಯೇತಾದೇವದಾ ಸೃಷ್ಟ ಅಸ್ಮಿನ್ ಮಹತ್ಯರ್ಣವೇ ಪ್ರಾಬದನಿ ತಮಶನಾಭಿಭಾಸಾಭ್ಯಾಮನ್ವಭಾಜ್ಯಾತ್ ತಾಯೇ ನಮಬ್ರವನ್ನಾಯತನಂ ನ ಪ್ರಜಾನೀಹಿ ಯಸ್ಮಿನ್ ಪ್ರತಿಷ್ಠಿತ ಅನ್ನಮದಾಮೇದಿ. ಎಷ್ಟು ಸುಂದರವಾಗಿ ಸಂಕಲನ ಮಾಡಿದ್ದಾರೆ ಈ ಮಂತ್ರವನ್ನು ಅಂತ ಹೇಳ್ತಾ ಇವತ್ತಿನ ನನ್ನ ಉಪನ್ಯಾಸ ನಿಲ್ಲಿಸ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಪ್ಪ ಅಕ್ಷಯ್. ಸರ್, ಒಬ್ಬ ಪ್ರಶ್ನೆ ಇವತ್ತಿನ ತರಗತಿದಲ್ಲ, ಆದ್ರೆ ಜನರಲ್ ಆಗಿ ಇತ್ತು. ವಿಷ್ಣು ಸಹಸ್ರನಾಮದ ರಚನೆ ಯಾವಾಗ ಆಗಿದ್ದು ಮತ್ತು ವಿಷ್ಣು ಸಹಸ್ರನಾಮ ಬೃಹದಿ ಛಂದಸ್ಸಿನ ಪ್ರಕಾರದಲ್ಲಿ ಇರುವಂತದ್ದಲ್ಲ ಸರ್? ಹೌದು, ವಿಷ್ಣು ಸಹಸ್ರನಾಮ ಉತ್ಪತ್ತಿಯಾಗಿದ್ದು ಶ್ರೀಕೃಷ್ಣನು ತನ್ನ ವಿಶ್ವರೂಪವನ್ನ ಆ ಭಗವದ್ಗೀತೆಯನ್ನ ಬೋಧನೆ ಮಾಡಬೇಕಾದ್ರೆ ಲಾಸ್ಟ್ ಕನ್ಫರ್ಮೇಷನ್ ಅಂದರೆ ಅರ್ಜುನಂಗೆ ಅಂದರೂ ಅನುಮಾನ ಹೋಗೋದಿಲ್ಲ. ಆಗ ಒಂದು ಕನ್ಫರ್ಮೇಷನ್ಗಾಗಿ ನಾನೇ ಪರಮಾತ್ಮ ಸ್ವರೂಪ ಅನ್ನೋದನ್ನು ತೋರಿಸ್ತಾನೆ. ಆ ತೋರಿಸಿದ ಸಮಯದಲ್ಲಿ ಅರ್ಜುನ ಭಯ ಬೀಳ್ತಾನೆ, ಉಳಿದವರು ಮೂರ್ಛೆ ಹೋಗ್ತಾರೆ. ಆದರೆ ಭೀಷ್ಮ ಮಾತ್ರ ಜಾಗೃತನಾಗಿ ಯಾವುದೇ ಭಯಭೀತಿ ಇಲ್ಲದೆ ಆ ಒಂದು ಪರಮಾತ್ಮನ ವಿರಾಟ್ ನೋಡಿ, ಅಲ್ಲಿ ವಿರಾಟ್ ರೂಪ ಈಗ ತಾನೇ ಇವತ್ತಾನೇ ಹೇಳಿದೆ ವಿರಾಟ್ ಪುರುಷ. ಆ ವಿರಾಟ್ ಪುರುಷನನ್ನ ಅಂದರೆ ಸ್ಥಾನ, ಕರ್ಣ, ದೇವತೆಗಳು, ಅವಿದ್ಯೆ, ಕಾಮ, ಕರ್ಮ ಎಲ್ಲದರ ಒಂದು ಮೆಕ್ಯಾನಿಸಮ್ನ ನೋಡ್ತಾನೆ. ಅದು ಹೇಗೆ ನಡೀತಾ ಇದೆ, ಅದರ ಆ್ಯಕ್ಚುಲೈಸೇಷನ್ಸ್ ಏನು ಅನ್ನೋದನ್ನು ಭೀಷ್ಮ ಉದ್ಗರಿಸ್ತಾನೆ. ಆದರೆ ಅದು ವಿಷ್ಣು ಸಹಸ್ರ ನಾಮವಲ್ಲ, ಬೃಹತಿ ಸಹಸ್ರದಲ್ಲಿರೋ ಛಂದಸ್ಸಿನಲ್ಲಿರುವಂತಹ ಮಂತ್ರಗಳಾಗಿರುತ್ತೆ. ಬೃಹತಿ ಛಂದಸ್ಸಲ್ಲಿ ಯಾಕಿದೆ ಅಂತಂದರೆ ಭೀಷ್ಮನು ಕೂಡ ಅವನು ಒಬ್ಬ ವಸುರೂಪ, ಅಂದರೆ ಅವನು ದೇವವ್ರತ, ಅಂದರೆ ದೇವತಾ ರೀತಿಯಲ್ಲಿ ತನ್ನ ಜೀವನದ ವ್ರತವನ್ನು ಹಿಡಿದವನು. ಹಾಗಾಗಿ ಅವನು 72 ಛಂದಸ್ಸಿನಲ್ಲಿ ಉದ್ಗರಿಸ್ತಾನೆ. ಯಾದಕ್ಕೆ 72 ಮಾತ್ರೆಗಳಿರುವ ಛಂದಸ್ಸು ಅಂದರೆ 72,000 ನಾಡಿಗಳು ಅವನ ದೇಹದಲ್ಲಿದೆ, ನಮ್ಮ ದೇಹದಲ್ಲೂ ಇದೆ. ಅಂದರೆ ಅವನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ವಿಶ್ವರೂಪ ವಾಸ್ ಅಕಾರ್ಡಿಂಗ್ ಟು ದ ಔಟ್ಪುಟ್ ಆಫ್ 72,000 ನಾಡೀಸ್ ಆಫ್ ಹಿಸ್ ಬಾಡಿ. ಅದರಲ್ಲಿ ಉಚ್ಚರಿಸಿದ ಅದರ ಒಂದು ವಿಸ್ತರಣ ರೂಪವೇ ಬೃಹತಿ ಸಹಸ್ರ ಮಂತ್ರ. ಆದರೆ ಅಷ್ಟನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ
ಅನ್ನೋ ಕಾರಣದಿಂದ ಅದನ್ನು ವ್ಯಾಸರು ಕೇವಲ ಆ ನಿರುಕ್ತ ಅಂದರೆ ಬಿಟ್ವೀನ್ ದ ಲೈನ್ಸ್, ಉಕ್ತ ಅಂದ್ರೇನು ಹೇಳಿದ್ದು, ನಿರುಕ್ತ ಅಂದ್ರೇನು ಹೇಳದಿರುವುದು, ಆ ಹೇಳದಿರುವುದು ಎನ್ನುವ ವಿಚಾರವನ್ನು ಅಂದರೆ ಆ ಒಂದು ಮಂತ್ರದ ಏನು ಹೇಳಕೊಟ್ಟಿದೆ, ಹೌದು ತರಿದಾ ಸಾ ಭುವನೇಶು ಜ್ಯೇಷ್ಠಂ ನದಂ ವಾ ಓದತೀನಾಂ ಅಂತ ಈ ಥರ ಮಂತ್ರಗಳು ಬಂದಾಗ ಆ ಒಂದೊಂದು ಲೈನು ಬೃಹತಿ ಛಂದಸ್ಸಲ್ಲಿರುವ ಪ್ರತಿಯೊಂದು ಮಂತ್ರವು ಏನು ಹೇಳ್ತಾ ಇದೆ ಅಂದರೆ, ಮೊದಲ ಮಂತ್ರ ಓಂ ವಿಷ್ಣವೇ ನಮಃ ಅಂದರೆ ಆ ಮಂತ್ರದ ಒಂದು ಸಂಗ್ರಹ ಯಾವ ಒಂದು ರಿಯಾಲಿಟಿನ ಹೇಳ್ತಾ ಇದೆ, ಆ್ಯಕ್ಚುಲೈಸ್ ಆಗಿರೋ ಪರಮಾತ್ಮನ ರಿಯಾಲಿಟಿಯನ್ನು ಹೇಳ್ತಾ ಇದೆ ಅಂದರೆ ವಿಷ್ಣು ಸ್ವರೂಪ. ಹಾಗಾಗಿ ಭೀಷ್ಮನು ಶರಶೈಯಲ್ಲಿ ಮಲಗಿದ್ದಾಗ ಕೂಡ ಕೃಷ್ಣನಿಗೆ ಅವನು ಇದೇ ಬೃಹತಿ ಸಹಸ್ರ ಮಂತ್ರಗಳನ್ನು ಪುನಃ ಪಠಣ ಮಾಡಿ ತನ್ನ ಪ್ರಾಣವನ್ನು ಬಿಡ್ತಾನೆ. ಈ ರೀತಿಯಾಗಿ ಮಂತ್ರಗಳು ಸೃಷ್ಟಿಯಾಗಿದ್ದು ಅಕ್ಷಯ್. ಓಕೆ ಸರ್, ಅಂದ್ರೆ ಬೃಹತಿ ಸಹಸ್ರ ಛಂದಸ್ಸು ಬಹಳ ಶಕ್ತಿಶಾಲಿಯಾದಂತಹ ಛಂದಸ್ಸುಗಳಲ್ಲಿ ಒಂದಲ್ಲ ಸರ್? ಹೌದು, ಛಂದ ಅಂದ್ರೆ ಪೊಟೆನ್ಷಿಯ. ಬೃಹತಿ ಛಂದಸ್ ಅಂದ್ರೆ ಏನು? 36,000 ಹಗಲು, 36,000 ರಾತ್ರಿ. ನಮ್ಮಲ್ಲಿರೋ 72,000 ನಾಡಿಗಳಲ್ಲಿ 36,000 ಹಗಲಿಗಿವೆ, 36,000 ರಾತ್ರಿಗೋಸ್ಕರ ಇದೆ. ಅಂದರೆ 36,000 ಹಗಲಿನಲ್ಲಿ ಸುಗುರಿನಿಂದ ಉತ್ಪನ್ನವಾಗುವಂಥ ಆವೇಗವನ್ನು ಪಡೆಯುವಂತಹ ಸಾಮರ್ಥ್ಯ ಹೊಂದಿವೆ. ರಾತ್ರಿಯ ಸಮಯದಲ್ಲಿ ಚಂದ್ರನಿಂದ ಪ್ರತಿಫಲಿತವಾಗುವಂಥ ಆ ಸೂರ್ಯನ ಆವೇಗವನ್ನು ಪಡೆಯುವಂಥ ಶಕ್ತಿಯನ್ನು ಹೊಂದಿವೆ. ಯಾಕೆ ಅಂತ ನಾವು ರಾತ್ರಿ ಸಮಯ ಹಗಲು ಸಮಯ ಎರಡರಲ್ಲೂ ನಾವು ಬದುಕಿರಬೇಕಾಗತ್ತೆ. ಹಾಗಾಗಿ ಅದು ಒಂದು ವಿಚಾರ. ಇನ್ನೊಂದು 36,000 ಹಗಲು, 36,000 ರಾತ್ರಿ. ಅಷ್ಟು ಈ 72,000 ನಾಡಿಗಳ ಒಂದು ಮಿನಿಮಮ್ ಜೀವಾವಧಿ 36,000 ಅಂದರೆ ಎಷ್ಟಾಯಿತು? 360 × 100 ಅಂದರೆ ಹಿಂದೆ ಏನಪ್ಪ ಹತ್ತತ್ರ ಅದು 100 ವರ್ಷ ಆಗುತ್ತೆ ಸರ್? ಹತ್ತತ್ರ ಅಲ್ಲ, ಇವತ್ತು 365 ಕಾಲು ದಿನ. ಆದರೆ ಈ ಒಂದು ಮಂತ್ರವು ವೃದ್ಧಿಯಾದ ಸಮಯದಲ್ಲಿ, ನಮ್ಮ ಮನುಷ್ಯ ದೇಹವು ರಚಿತವಾದ ಸಮಯದಲ್ಲಿ ಈ ಭೂಮಿಯು ಸೂರ್ಯನ ಸುತ್ತ 360 ದಿನಗಳನ್ನು ಮಾತ್ರ ತಗೋತಾ ಇತ್ತು. ಹಾಗಾಗಿ ನಮ್ಮ ರಚನೆ 360ಕ್ಕಿದೆ. ಹಾಗಾಗಿ 360 ಹಗಲುಗಳು, 360,000 ರಾತ್ರಿ, 36,000 ಹಗಲುಗಳು, 36,000 ರಾತ್ರಿ ಅಂದರೆ ಸರಿಯಾಗಿ ಶತಮಾನ 100 ವರ್ಷಗಳ ಕಾಲ ಜೀವನ ಅನ್ನುವುದು ಇದರ ಇಂಡಿಕೇಶನ್ ಅಕ್ಷಯ್, ಆ ಛಂದಸ್ಸಿನ ಇಂಡಿಕೇಶನ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೇಳಿ ಪ್ರಫುಲ್ಲತ್ ಅವರೇ. ಸರ್ ನಂದು ಬೇರೆ ಕ್ವಶನ್ ಸರ್. ಕೇಳಿ. ಇದು ಪುನರ್ಜನ್ಮದ ಬಗ್ಗೆ. ಪುನರ್ಜನ್ಮ ಈಗ ನಾವು ಎಲ್ಲರಿಗೂ ಪುನರ್ಜನ್ಮ ಆಗುತ್ತೆ ಅಂತ ಹೇಳ್ತೀವಲ್ಲ ಸರ್. ಈಗ ನಮ್ಮ ಪೂರ್ವಜರು ಅವರೆಲ್ಲ ಆಗಿನ ಕಾಲ ನೋಡಿದ್ರೆ, ಅಂದ್ರೆ ಪೂರ್ವಜರು ಋಷಿ ಮುನಿಗಳು ಆ ಕಾಲದಿಂದಾನೇ ನೋಡಿದ್ರೆ ಅವಾಗ ಜನಸಂಖ್ಯೆ ಕಮ್ಮಿ ಇತ್ತು. ಈಗ ಇಷ್ಟೊಂದ್ ಜನಸಂಖ್ಯೆ ಆಗಿದೆ ಅಲ್ಲ, ಇದೆಲ್ಲರೂ ಈ ಎಲ್ಲ ಜೀವಿಗಳು ಪುನರ್ಜನ್ಮನೇನಾ? ಹೆಂಗೆ, ಯಾವ ತರ ಇದು ಪುನರ್ಜನ್ಮ? ಇದು ಆಕ್ಚುಲಿ ಒಂದು ಸೈನ್ಸಲ್ಲೂ ಫಾರ್ಮುಲಾ ಇದೆ, ಅದೇ ಥರ ವೇದದಲ್ಲೂ ಇದೆ. ಎನರ್ಜಿ ನೇದರ್ ಕ್ಯಾನ್ ಬಿ ಕ್ರಿಯೇಟೆಡ್ ನಾಟ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್. ಅದೇ ರೀತಿ ಅಣುಗಳು, ಅವುಗಳನ್ನು ಸೃಷ್ಟಿನೂ ಮಾಡೋಕ್ಕಾಗಲ್ಲ, ನಾಶನೂ ಮಾಡೋಕ್ಕಾಗಲ್ಲ, ಕೇವಲ ಪರಿವರ್ತನೆ ಮಾಡಬಹುದು ಅನ್ನುವುದನ್ನು ನಾವು ಪಾರ್ಟಿಕಲ್ ಫಿಸಿಕ್ಸಿಂದ ಕೂಡ, ಮತ್ತು ದೀಪಕ್ ಚೋಪ್ರಾ ಅನ್ನೋ ಸೈಂಟಿಸ್ಟ್ಗಳು ಕೂಡ ಆ ಒಂದು ಕ್ವಾಂಟಮ್ ಫಿಸಿಕ್ಸಲ್ಲಿ ಅದನ್ನು ಪ್ರೂವ್ ಮಾಡಿದ್ದಾರೆ. ಅದೇ ರೀತಿಯಾಗಿ ವೇದದಲ್ಲಿ ಏನಾಗುತ್ತೆ, ಈ ಆತ್ಮಗಳ ಸಂಖ್ಯೆ, ಜೀವಿಗಳ ಸಂಖ್ಯೆ ಯಾವತ್ತೂ ವ್ಯತ್ಯಾಸವಾಗುವುದಿಲ್ಲ. ಆದರೆ ಈ ಮಾನವನ ಸಂಖ್ಯೆ ಯಾಕೆ ಹಿಂಗಾಗ್ತಾ ಇದೆ ಅಂತಂದರೆ, ಮಾನವನ ಸಂಖ್ಯೆ ವೃದ್ಧಿ ಆಗುತ್ತಾ ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗಿದೆ, ಮರಗಳ ಸಂಖ್ಯೆ ಕಮ್ಮಿ ಆಗಿದೆ, ಬೇರೆ ಜೀವಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅಂದರೆ ಇಲ್ಲಿ ಆ ಪ್ರಾಣಿ ಅಂದರೆ ಮನುಷ್ಯನಿಗಿಂತ ಕೆಳಗಿರುವ ಜೀವಿಗಳು ಅವು ಉನ್ನತ ಹಂತಕ್ಕೆ ಬಂದು ಮಾನವರಾಗ್ತಾ ಇವೆ. ಆದರೆ ಮಾನವನ ವಿಕಾಸ, ಇವನು ಮುಂದಕ್ಕೆ ಹೋಗಬೇಕಾಗಿರೋ ಗಂಧರ್ವ, ಮನುಷ್ಯ ಗಂಧರ್ವ, ದೇವಗಂಧರ್ವ, ದೇವತೆ, ಈ ಥರ ಹಲವಾರು
ಅದು ಆಗ್ತಾ ಇಲ್ಲ, ಇಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಹಾಗಾಗಿ ಏನಾಗ್ತಾ ಇದೆ, ಮಾನವರ ಸಂಖ್ಯೆ ವೃದ್ಧಿ ಆಗ್ತಾ ಇದೆ, ಪ್ರಾಣಿ ಪಕ್ಷಿ ಮರಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಆದ್ರೆ ಮಾನವನು ವಿಕಾಸ ಮತ್ತು ಕ್ರಾಂತಿಯನ್ನು ಹೊಂದದ ಕಾರಣ, ಕೇವಲ ಅವಿದ್ಯಾದಲ್ಲೇ ಚಲಿಸುತ್ತಿರುವ ಕಾರಣ, ಹಣ, ಸಂತಾನ, ಹೆಣ್ಣು, ಹೊನ್ನು, ಮಣ್ಣು, ಗಂಡು, ಈ ರೀತಿಯಾದ ಒಂದು ಜಾತಿ, ಧರ್ಮ, ಈ ಥರ ವಿಚಾರಗಳಲ್ಲಿ ಕೇವಲ ಅವಿದ್ಯದಲ್ಲೇ ಮೂವ್ ಆಗ್ತಿರೋದ್ರಿಂದ ಇವನು ಪ್ರಗತಿ ಹೊಂದ್ತಾ ಇಲ್ಲ, ವಿಕಾಸ ಹೊಂದ್ತಾ ಇಲ್ಲ. ಹಾಗಾಗಿ ಜೀವಿಗಳ ಸಂಖ್ಯೆ ಅಂದರೆ ಆತ್ಮಗಳ ಸಂಖ್ಯೆ ಒಂದೇ. ಅವತ್ತು ಎಷ್ಟಿತ್ತು ಇವತ್ತು ಅಷ್ಟೇ ಇದೆ, ಮುಂದೂ ಅಷ್ಟೇ ಇರುತ್ತೆ. ಆದರೆ ಅವುಗಳ ರೂಪಾಂತರ ಕ್ರಿಯೆಗಳು ಅವುಗಳ ವಿಕಾಸದ ಹಂತವನ್ನು ಸೂಚಿಸ್ತಿರುತ್ತವೆ. ಹಾಗಾಗಿ ಮನುಷ್ಯರ ಸಂಖ್ಯೆ ಈಗ ಜಾಸ್ತಿ ಆಗಿದೆ. ಪ್ರಫುಲ್ಲತಾ ಅವರೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಆಕ್ಚುಲಿ ನಮ್ಮ ಮನೆಯವ್ರ ಕ್ವಶನ್ ಸರ್, ಅದಕ್ಕೆ ಕೇಳಿದೆ. ಆಯ್ತು, ಅವ್ರನ್ನ ಕರ್ಕೊಂಡು ಬನ್ನಿ, ಮಾತನಾಡುವ, ಅದಕ್ಕೇನಿಲ್ಲ. ಓಕೆ ಸರ್, ಇನ್ನೊಂದ್ಸಲ ಆಯ್ತು. ಮತ್ತೆ ಏನಾದರೂ ಪ್ರಶ್ನೆ ಇದೆಯಾ? ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಓಂ ಗಣನಾತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತ್ ಆನದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸ್ವಾಮಿನಾರಾಯಣ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ನಿಮ್ಮಲ್ಲಿ ಅವಿದ್ಯೆಯಿಂದ ವಿದ್ಯೆಗೆ ಚಲಿಸುವಂತಹ ಒಂದು ಸಾಮರ್ಥ್ಯಗಳು, ಯೋಗ್ಯತೆಗಳು ಬರಲಿ ಅಂತ ಕೇಳ್ಕೊತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.